ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಿಖರ ಪರಿಹಾರ. ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು, ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿಯವರಿಂದ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ವಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ನಾವು ಮಹಾಭಾರತ ರಹಸ್ಯಗಳಲ್ಲಿ ಯುದ್ಧ ಪರ್ವದಲ್ಲಿದ್ದೀವಿ, ಕರೆಕ್ಟ್ ಸರ್? ಯುದ್ಧ ಪರ್ವದಲ್ಲಿ 5 ದಿನಗಳನ್ನ ಮುಗಿಸಿದ್ದೀವಿ ಸರ್ ನಾವೀಗ. ಅಂದರೆ ಆಲ್ಮೋಸ್ಟ್ 25% ಮುಗೀತು, ಕಾಲು ಭಾಗ ಮುಗೀತು. ಇನ್ನೊಂದು ದಿನ ಮುಗಿದ್ರೆ ಬಹುಶಃ, ಯಾಕಂದರೆ 18 ದಿನದ ಯುದ್ಧ. ಸೊ ಈ ಒಂದು 5 ದಿನಗಳಲ್ಲಿ ಮೇಜರ್ ಪ್ಲೇಯರ್ಗಳಂತ ಉರುಳಿದ್ದು ಕೌರವರ ಕಡೆ ಒಂದಷ್ಟು ಜನ ಹೋಗಿದ್ದಾರೆ, ಒಂದಿಷ್ಟು ಕೌರವರು ಹೋದರು. ಕೌರವರಲ್ಲಿ 10 ಜನ ಹೋಗಿದ್ದಾರೆ, 8 ಜನ ಹೋಗಿದ್ದಾರೆ. ಆಮೇಲೆ ಪಾಂಡವರ ಕಡೆ ಉತ್ತರ ಹೋಗಿದ್ದಾನೆ. ಸೊ ಆಮೇಲೆ ಒಂದಷ್ಟು ರೆವಲ್ಯೂಷನ್ ಅಂತಾರಲ್ಲ, ಅಂದರೆ ಒಂದಷ್ಟು ತಿಳುವಳಿಕೆಗಳು ಬಂದಿದೆ. ಹೀಗಾಯಿತು ಅನ್ನೋ ಥರದ್ದು ನಮಗೂ, ಅಂದರೆ ಆಡಿಯನ್ಸಾಗಿ ನಮಗೂ ಕೂಡ, ಮತ್ತು ಅಲ್ಲಿರುವಂಥ ಪಾತ್ರಧಾರಿಗಳಿಗೂ ಕೂಡ ಸಾಕಷ್ಟು ವಿಚಾರಗಳು, ಹೊಸ ವಿಚಾರಗಳು, ಮಾನವ ಸ್ವಭಾವದ ಬಗ್ಗೆ, ತಂತ್ರಗಾರಿಕೆಯ ಬಗ್ಗೆ, ಮತ್ತು ಕೆಲವೊಂದು ಗೊತ್ತಿರಲಾರ್ದ ವಿಚಾರಗಳು. ಫಾರ್ ಎಕ್ಸಾಂಪಲ್, ಕೃಷ್ಣ ಅಂದರೆ ಯಾರು, ಅರ್ಜುನ ಅಂದರೆ ಯಾರು ಅನ್ನೋದು ದುರ್ಯೋಧನಿಗೆ ಗೊತ್ತಿಲ್ಲ. ಗೊತ್ತಿದ್ರೂ ಕೂಡ ಅವನಿಗೆ ಅದು ಅರ್ಥ ಆಗುತ್ತೋ ಇಲ್ಲೋ, ಅರ್ಥ ಅಂದರೆ ರಿಯಲೈಸ್ ಆಗೋದು ಬೇರೆ, ಗೊತ್ತಿದ್ರು ಕೂಡ ಅದು ಆಗಿದೆಯಲ್ಲ ಗೊತ್ತಿಲ್ಲ. ಅದನ್ನು ಭೀಷ್ಮ ಹೇಳಿರೋದನ್ನ ಕೊನೆ ಎಪಿಸೋಡಲ್ಲಿ ನೋಡಿದ್ವಿ. ಯಾಕೆ ನಾವು ಅದನ್ನು ಧೃತರಾಷ್ಟ್ರ ಕೂಡ ಕೇಳ್ತಾನಲ್ವ ಸರ್ ಅದನ್ನು? ಹೌದು. ನಾವು ಇಷ್ಟು ಜನ ಇದ್ದರೂ ಯಾಕೆ ನಾವು ಸೋಲ್ತಾ ಇದ್ದೀವಿ, ಅವ್ರು ಯಾಕೆ ಗೆಲ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕಾಡುತ್ತೆ. ಸೊ ಅವಾಗ ಗೊತ್ತಾಗುತ್ತೆ ಕೃಷ್ಣ ಅಂದರೆ ನಾರಾಯಣ, ನರನಾರಾಯಣ ಅವತಾರಗಳನ್ನು ಮಾತು ಬರುತ್ತೆ. ಸೊ ಹಾಗೆ ಒಂದಷ್ಟು ವಿಚಾರಗಳು ಈ 5 ದಿನದ ಯುದ್ಧದಲ್ಲಿ ಆಗಿದೆ. ಸೊ 6ನೇ ದಿನ ಏನಾಗುತ್ತೆ ಸರ್? ಇದನ್ನು ವಾಸ್ತವವಾಗಿ ಧೃತರಾಷ್ಟ್ರ ಕೇಳಿದ್ದು ಸಂಜಯನಲ್ಲಿ. ಸಂಜಯ ಹೇಳುವಾಗ ದುರ್ಯೋಧನ ಭೀಷ್ಮರ ಸಂವಾದವನ್ನೇ ನಿನಗೆ ಹೇಳಿಬಿಡ್ತೇನೆ ಅಂತ ಹೇಳ್ದ. ಅಂದರೆ ಇಲ್ಲಿ ದುರ್ಯೋಧನನಿಗೂ ಧೃತರಾಷ್ಟ್ರನಿಗೂ ಇಬ್ಬರಿಗೂ ಅದನ್ನು ಹೇಳ್ದಂತಾಯಿತು. ಆದರೆ ಬಹಳ ಇದಾಗಿ ಏನು ವ್ಯಾಸರು ಕತೆ ಹೇಳ್ತಾರೆ ಅಂತ ಅಂದರೆ, ವ್ಯಾಸರು ಬಹಳ ಜಾಗಗಳನ್ನು ನಮಗೆ ಬಿಡ್ತಾರೆ. ಈಗ ಏನಾಯ್ತು, ಇಷ್ಟು ಕೇಳಿಸ್ಕೊಂಡು ಹೋದ ದುರ್ಯೋಧನ ಬಹಳ ಏನು ತಂಪಾಗಿ ನಿದ್ರೆ ಮಾಡದ ಅಂತ ಹೇಳಿ ಮುಗಿಸಿಬಿಟ್ರು. ಇಲ್ಲಿಂದ ಹೋದ, ಸಮಾಧಾನದಿಂದ ಹೋಗಿ ತಂಪಾಗಿ ನಿದ್ರೆ ಮಾಡದ. ಇಷ್ಟೇ ಹೇಳಿದಾಗ ಏನನ್ಸುತ್ತೆ ಅಂದರೆ, ದುರ್ಯೋಧನನಲ್ಲಿ ಒಂದು ಬದಲಾವಣೆ ಬಂತ ಅಂತ ಅನ್ಸಿದ್ರೆ ಅವರು ಮಾರನೇ ದಿವಸದ ಯುದ್ಧ ಹೇಳೋದಕ್ಕೆ ಕ್ಷಮ ಬಿಡ್ತಾರೆ. ಅದು ಆಗ್ತಾ ಇದ್ದ ಹಾಗೆ ದುರ್ಯೋಧನನ ಮನಸ್ಥಿತಿ ಏನು, ಅವನೇನು ನಿರ್ಣಯಕ್ಕೆ ಬಂದ, ಅವನು ಯಾಕೆ ಆ ಥರ ಸಮಾಧಾನ ಸಿಕ್ತು ಅವನಿಗೆ ಭೀಷ್ಮ ಇದನ್ನು ಹೇಳಿದ್ರಿಂದ ಅನ್ನುವ ಯಾವ ಅಂಶವೂ ಕಾಣಿಸೋದಿಲ್ಲ ಅಲ್ಲಿ. ಅಷ್ಟು ಹೇಳಿ ಮತ್ತೆ ಯುದ್ಧವನ್ನೇ ಆರಂಭಿಸ್ತಾರೆ. ಹಾಗಾಗಿ ಇಲ್ಲಿ ದುರ್ಯೋಧನನ ಮನಸ್ಥಿತಿ ಏನಾಗಿತ್ತು, ಅವನಿಗೆ ಸಮಾಧಾನ ಯಾಕಾಯಿತು, ಸಮಾಧಾನ ಅಂದರೆ ಏನದು? ಯಾಕೆಂದರೆ ಅವ್ನು ಮಾರನೇ ದಿವಸ ಮತ್ತೆ ಯಾಕೆ ಯುದ್ಧಕ್ಕೆ ನಿಲ್ತಾ ಇದ್ದಾನೆ, ಅವನ ಯುದ್ಧೋತ್ಸಾಹ ಸ್ವಲ್ಪನೂ ಕಡಿಮೆ ಆಗ್ತಾ ಇಲ್ವಲ್ಲ, ಪಾಂಡವರಿಗೆ ಅವ್ರ ಪಾಲಿಂದ ಕೊಟ್ಬಿಡ್ಬೇಕು ಅಂತ ಅವಾಗಲೂ ಅನ್ನಿಸ್ತಾ ಇಲ್ವಲ್ಲ ಅವನಿಗೆ. ಯಾಕೆಂದರೆ ಸ್ವತಃ ದೇವರೇ ತನ್ನ ಎದುರು ನಿಂತಿದ್ದಾನೆ, ತನ್ನ ಎದುರಾಗಿ ನಿಂತಿದ್ದಾನೆ ಅಂತ ಗೊತ್ತಾದಾಗ್ಲೂ ಆ ಬದಲಾವಣೆ ಇಲ್ವಲ್ಲ ಅನ್ನೋದಿದೆಯಲ್ಲ. ಇದ್ರ ಬಗ್ಗೆ ಅವರು ಒಂದು ಮಾತು ವ್ಯಾಸರ ಆಡದೆ ನಮಗೆ ಓದುಗರಿಗೆ ಬಿಡ್ತಾರೆ. ರಚನೆಯ ದೃಷ್ಟಿಯಿಂದ ಇದು ಬಹಳ ಚೆನ್ನಾಗಿದೆ ಅಂತ ಅನಿಸುತ್ತೆ. ಅಂದರೆ ಒಬ್ಬ ಲೇಖಕನಾದವ ಎಲ್ಲವನ್ನು ಹೇಳಿಬಿಡಬಾರದು. ಬಿಟ್ವೀನ್ ದ ಲೈನ್ಸ್ ಅಂತ ಬರುತ್ತಲ್ಲ ನಾವು ಮಾತನಾಡುವಾಗ, ಇನ್ನೊಂದು ಥರದಲ್ಲಿ ಲೇಖಕನಾದವನಂತೂ ಅದನ್ನು ತುಂಬ ಇಟ್ಕೋಬೇಕು ಅಂತ. ಅಂದರೆ ಈ ಸೃಷ್ಟಿಶೀಲ ಕಾವ್ಯಗಳು ಅಂತ ಕರಿತಾವಲ್ಲ, ಯಾವುದೋ ಒಂದು ವಿಷಯದ ಮೇಲೆ ಬರೆದ ಲೇಖನಗಳ ತರಹ ಅಥವಾ ಪುಸ್ತಕ ಬರೆದಾಗ ಎಲ್ಲವನ್ನ ಹೇಳಲೇಬೇಕಾಗತ್ತೆ. ಆದರೆ ಅದೊಂದು ಕಾವ್ಯ ಅಂತ ಆಗುವಾಗ, ಗದ್ಯವೋ ಪದ್ಯವೋ ಯಾವುದೋ ಥರದ ಕಾವ್ಯ ಅಂತ ಅಂದಾಗ ಅಲ್ಲಿ ಓದುಗನಿಗೆ ಒಂದಿಷ್ಟು ವ್ಯಾಪ್ತಿ ಇರಬೇಕು, ಓದುಗನಿಗೆ ಒಂದಿಷ್ಟು ಕೆಲಸ ಇರಬೇಕು. ಏನು ಆಗಿರ್ಬೋದು ಅಂತ ಅವನೊಂದಿಷ್ಟು ಯೋಚಿಸಬೇಕು. ನಡೆದಿದ್ದನ್ನು ಮುಚ್ಚಿಟ್ಟಿಲ್ಲ, ಆದರೆ ದುರ್ಯೋಧನನ ಒಳಗೆ ಏನು ನಡೀತು ಅನ್ನೋದನ್ನು ಅವ್ರು ಹೇಳಿಲ್ಲ ಅಂತ. ಇದು ಮಹಾಭಾರತ ಒಂದು ಮಹಾಕಾವ್ಯವಾಗಿಯೂ ಹೇಗೆ ಕಾಣಿಸ್ಕೊಳ್ಳುತ್ತೆ ಅನ್ನೋದು ಕಾಣಿಸುತ್ತೆ. ಒಂದು ಇತಿಹಾಸವನ್ನು ನಮೂದಿಸಿದ ಒಂದು ಗ್ರಂಥ ಮಾತ್ರ ಅಲ್ಲ ಅಂತ, ಅಥವಾ ಒಂದು ಪವಿತ್ರ ಗ್ರಂಥ, ಪಾವನ ಗ್ರಂಥ ಅಂತ ಮಾತ್ರ ನಿಂತ್ಕೊಳ್ಳದೆ
ಒಂದು ಕಾವ್ಯವಾಗಿ ಕೂಡ ಅದು ಎಷ್ಟು ದೊಡ್ಡದು ಅಂತ ಗೋಪಾಲಕೃಷ್ಣ ಅಡಿಗರು ಮಹಾಭಾರತದ ಬಗ್ಗೆ ಈ ಮಾತನ್ನು ಹೇಳ್ತಾರೆ. ನಮ್ಮಲ್ಲಿ ಮಹಾಭಾರತವನ್ನು ಒಂದು ಕಾವ್ಯ ಅಂತ ನಾವು ಒಪ್ಪಿಕೊಳ್ಳದೆ ತಪ್ಪು ಮಾಡಿದ್ವಿ ಅಂತ ಹೇಳ್ತಾರೆ. ಅಂದರೆ ಸಹಸ್ರ ಮಾನಗಳಿಂದಲೂ ಅದನ್ನು ಹಾಗೆ ನೋಡಲೇ ಇಲ್ವಲ್ಲ ನಾವು ಅನ್ನೋ ಅಭಿಪ್ರಾಯವನ್ನು ಅವ್ರು ವ್ಯಕ್ತಪಡಿಸ್ತಾರೆ. ಒಂದು ಕಾವ್ಯವಾಗಿ ನೋಡಬೇಕಿತ್ತು ಅದನ್ನು ಅಂತ. ಕೃತಿಯಾಗಿ ಅದನ್ನೊಂದು ಪುರಾಣ ಅನ್ನೋ ಥರ ಅಥವಾ ಅದನ್ನೊಂದು ಇತಿಹಾಸ ಅನ್ನೋ ಥರನೇ ನೋಡಿಬಿಟ್ವಿ, ಅದನ್ನು ಮೀರಿದ್ದಿದೆ ಅದರಲ್ಲಿ ಅಂತ. ಆ ಅಂಶಗಳನ್ನು ವ್ಯಾಸರು ಇಂಥ ಭಾಗಗಳಲ್ಲಿ ತೋರಿಸ್ಕೊಡ್ತಾರೆ. ಸೊ ಅಂದ್ರೆ ಮಹಾಕಾವ್ಯ ಆಗಿದ್ರು ಕೂಡ ನಾವು ಅದನ್ನ ಕಾವ್ಯ ಅಂತ ಕನ್ಸಿಡರ್ ಮಾಡಿಲ್ಲ. ಯೂಶುವಲಿ ಕಾವ್ಯ ಅಂತ ಕನ್ಸಿಡರ್ ಅಂದ್ರೆ ಸರ್ ಹೇಳಿದ್ದಕ್ಕೆ ನಾನು ಸ್ವಲ್ಪ ಇದನ್ನ ಮಾಡೋದಾದ್ರೆ, ಅಂದ್ರೆ ಕಾವ್ಯದಲ್ಲಿ ಎಲ್ಲವನ್ನೂ ಹೇಳಲ್ಲ. ಕಾವ್ಯದಲ್ಲಿ ಓದುಗನಿಗೆ ಒಂದಷ್ಟು ಬಿಡ್ತಾರೆ ಅನ್ನೋದು ಒಂದಾದ್ರೆ, ಎರಡನೇದು ಕಾವ್ಯ ಹೇಗಿರುತ್ತೆ ಅಂದ್ರೆ ನೀವು ಒಂದ್ಸಲ ಓದಾಗ ಒಂದು ಅನ್ಸಿದ್ರೆ ಇನ್ನೊಂದ್ಸಲ ಓದಾಗ ಇನ್ನೊಂದು ಅನಿಸ್ಬೋದು. ನಿಮಗೆ ಅರ್ಥ ನಿಮಗೆ ನಿಮ್ಮ ವಯಸ್ಸಿಗೆ ತಕ್ಕಂತೆ ನಿಮ್ಮ ಅನುಭವ ತಕ್ಕಂತೆ ಬದಲಾಗಬಹುದು. ಅದು ನಿಜವಾದ ಕಾವ್ಯ. ಸೊ ಆ ಥರ ನಾವು ನೋಡೇ ಇಲ್ಲ ಅನ್ನೋದು ಅಡಿಗರ ಹೇಳುವಂಥದ್ದು. ಸರ್ ಇನ್ನೊಂದು ನನಗೆ ಈ ಅಂದರೆ ನಾನೊಂದು ಇತ್ತೀಚೆಗೆ ಒಂದಷ್ಟು ವರ್ಷಗಳಿಂದ ಒಂದು ಸಣ್ಣ ನಾವೆಲ್ ಓದ್ತಾ ಇದ್ದೆ, ಬಹುಶಃ ವಿವೇಕ್ ಶಾನ್ಭಾಗ್ ಅವ್ರ ನಾವೆಲ್ ಅನಿಸುತ್ತೆ. ಅದರಲ್ಲಿ ನಿರೂಪಕ ಅಂದರೆ ಅವನು ಹೀರೋ ನಿರೂಪಕ, ಅಂದರೆ ನಾನು ಹೀಗೆ ಮಾಡಿದೆ, ನನ್ನ ಹೆಂಡತಿ ಹಿಂಗಂದ್ಲು, ಈ ಥರ ಹೇಳ್ತಾ ಹೋಗ್ತಾನೆ. ಬಟ್ ಆ್ಯಕ್ಚುಲಿ ಹೇಗಿದೆ ಅಂತಂದ್ರೆ ಅವನು ತನ್ನನ್ನು ಡಿಫೆಂಡ್ ಮಾಡ್ಕೋತಾ ಹೋಗ್ತಾನೆ. ಎಲ್ಲರೂ ಸರಿ ಇಲ್ಲ, ಇವರೆಲ್ಲ ಸರಿ ಇಲ್ಲ, ಆ ಥರದ್ದು ಹೇಳ್ತಾ ಹೋಗ್ತಾನೆ. ಬಟ್ ಆ್ಯಕ್ಚುಲಿ ಇವನೇ ವಿಲನ್ ಇರ್ತಾನೆ, ಇವನೇ ಜೋಕರ್ ಇರ್ತಾನೆ. ಬಟ್ ಇವನು ಹೆಂಗೆ ಹೇಳ್ತಾನೆ ಅಂತಂದರೆ, ಬಟ್ ಓದುಗರಿಗೆ ಅರ್ಥ ಆಗುತ್ತೆ ಇವನು ಎಂಥ ದಡ್ಡ ಅಂತೇಳಿ. ಭಾಳ ಅಂದರೆ ಮೊದಲನೇ ಬಾರಿಗೆ ಆ ಥರ ಪ್ರಯೋಗ ನೋಡಿದೆ ನಾನು. ಆಮೇಲೆ ಇನ್ನೊಂದ್ಸಲ ಮುಂಚೆ ಕೂಡ ಹೇಳಿದ್ದೆ ನಾನು, ಇವರು ನಮ್ಮ ಎಸ್.ಎಲ್. ಭೈರಪ್ಪನವರ ಒಂದು ಕೃತಿಯಲ್ಲಿ ಅವರೊಬ್ಬ ತುಂಬ ದೊಡ್ಡ ವಿದ್ವಾಂಸನೋ ಅಥವಾ ಒಬ್ಬ ದೊಡ್ಡ ವ್ಯಕ್ತಿಯನ್ನು ಉದ್ದೇಶಪೂರ್ವಕವಾಗಿ ಅವರು ಆತನ ಬಹುವಚನದಲ್ಲಿ ಮಾತಾಡ್ತಾರೆ. ಬಟ್ ಆ್ಯಕ್ಚುಲಿ ಆ ವ್ಯಕ್ತಿ ತುಂಬ ದಡ್ಡ ಮತ್ತು ದಡ್ಡ ಶಿಖಾಮಣಿ ಇರ್ತಾನೆ. ಆಮೇಲೆ ಅವನು ಸರಿ ಇರಲ್ಲ ವ್ಯಕ್ತಿ. ಬಟ್ ಅವನನ್ನು ಬೇಕು ಅಂತಲೇ ಅವರು ಬಂದರು, ಅವ್ರು ಹೀಗೆ ಹೇಳಿದರು. ಬಟ್ ಅವ್ನು ಹೇಳೋದೆಲ್ಲ ಮೂರ್ಖತನದ್ದೇ. ಅದು ಯಾವ ನಾವೆಲ್ಲ ಬಹುಶಃ ಓದೋರಿಗೆ ಗೊತ್ತಾಗ್ಬೋದು. ಗೃಹಭಂಗನೋ ನನಗೆ ನೆನಪಿಲ್ಲ, ಸಾಕ್ಷಿನೋ ಯಾವುದೋ ಒಂದರಲ್ಲಿ ತುಂಬ ದಿನಗಳ ಹಿಂದೆ ಓದಿರುವಂಥದ್ದು. ಸರ್ ಬಟ್ ನೀವು ಒಂದು ವಿಚಾರ ಹೇಳಿದ್ರಿ ಸರ್, ಗದ್ದೆ ಇರಲಿ ಅಥವಾ ಪದ್ಯ ಇರಲಿ ಎಲ್ಲವೂ ಕಾವ್ಯ ಅನ್ನೋ ಥರ. ಹೌದು, ನಮ್ಮಲ್ಲಿ ಪರಂಪರೆ ಮೊದಲು ಹಾಗೆ ಇದ್ದಿದ್ದು. ಕಾವ್ಯ ಅಂದರೆ ಕವಿತೆ ಕವನ ಅನ್ನೋ ಅರ್ಥದಲ್ಲಿ ಇರಲಿಲ್ಲ. ಕೃತಿ ಅಂತ, ಪುಸ್ತಕ ಅಂತ, ಅದನ್ನು ಕಾವ್ಯ ಅಂತ ಕರಿತಿದ್ರು. ಹಾಗಾಗಿ ಪದ್ಯ ಕಾವ್ಯ, ಗದ್ಯ ಕಾವ್ಯ, ಚಂಪು ಕಾವ್ಯ ಅಂತ ಕರಿತಾ ಇದ್ರು, 3 ವಿಭಾಗ ಮಾಡಿ. ಹೌದಾ, ಕಾವ್ಯ ಅಂದ್ರೆ ಪದ್ಯ, ಕವಿತೆ ಅಲ್ಲ. ಈಗ ಮಹಾಭಾರತ ಅನ್ನೋದು ಅಥವಾ ರಾಮಾಯಣ ಅನ್ನೋದು ಇವೆಲ್ಲ ಪದ್ಯಗಳು. ನಾವು ಶ್ಲೋಕಗಳು ಅಂತ ಹೇಳ್ತೀವಲ್ಲ, ಶ್ಲೋಕಗಳು ಅಂದರೆ ಪದ್ಯಗಳವು. ಇವು ಪದ್ಯ ಕಾವ್ಯ ಅಂತ ಕರೆಸ್ಕೊಳ್ಳುತ್ತೆ. ಇದರಲ್ಲಿ ಗದ್ಯ ಇಲ್ಲ, ಗದ್ಯದ ಇದಿಲ್ಲ. ರಾಮಾಯಣವೂ ಹಾಗೆ, ಅದು ಪದ್ಯ ಕಾವ್ಯನೇ ಅದು. ಇನ್ನು ನಾಟಕಗಳು ಅವು ಗದ್ಯ ಕಾವ್ಯ ಅಂತ ಕರೆಸ್ಕೊಳ್ಳುತ್ತೆ, ಗದ್ಯ ಕಾವ್ಯ ಅಂತಲೇ ಇವೆ. ಆದರೆ ನಮ್ಮ ಪ್ರಾಚೀನರಿಗೆ ಅದು ಸಂಸ್ಕೃತದಲ್ಲಿರಲಿ, ಕನ್ನಡದಲ್ಲಿರಲಿ, ಭಾರತೀಯ ಬೇರೆ ಯಾವುದೇ ಭಾಷೆಗಳಲ್ಲಿರಲಿ, ಅವರಿಗೆ ಈ ಗದ್ಯದಲ್ಲಿ ಬರೆಯೋದಕ್ಕಿಂತ ಪದ್ಯದಲ್ಲಿ ಬರೆಯೋದು ಬಹಳ ಇಷ್ಟ ಆಗುತ್ತೆ. ನಮ್ಮ ವೇದಗಳು ಕೂಡ ಅದು ಪದ್ಯದ ರೂಪದಲ್ಲೇ ಇರುವಂಥದ್ದು. ವೇದ ಮಂತ್ರಗಳಿವೆಯಲ್ಲ, ಅತ್ಯಂತ ಹಳೆಯ ಸಾಹಿತ್ಯ ಅದು, ಅವುಗಳು ಪದ್ಯದ ರೂಪದಲ್ಲೇ ಇರೋದು. ನಾವು ಉತ್ತರಕ್ಕೆ ಹೋದರೆ ಅತ್ಯಂತ ಪ್ರಸಿದ್ಧವಾದ ಕಾವ್ಯಗಳನ್ನೆಲ್ಲ ನೋಡಿದರೆ, ತುಳಸಿ ರಾಮಾಯಣದಂಥದ್ದೆಲ್ಲ ನೋಡಿದರೆ ಗದ್ಯದಲ್ಲಿ ಬರೋದಿಲ್ಲ, ಅವೆಲ್ಲ ಪದ್ಯಗಳಲ್ಲಿವೆ ಅವು. ಅಂದರೆ ಪದ್ಯದಲ್ಲೇ ಇಡೀ ಕತೆ ಹೇಳ್ಕೊಳ್ತಾ ಹೋಗ್ತಾ ಇದ್ರು. ಈಗ ಅದು ಕಡಿಮೆ ಆಯಿತು. ಈಗ ಪದ್ಯದಲ್ಲಿ ಒಂದು ಕಾದಂಬರಿ ಬರೆದ್ರೆ ಪ್ರಾಯಶಃ ಇವತ್ತಿನ ಓದುಗ ಸ್ವೀಕಾರವೇ ಮಾಡೋದಿಲ್ಲ ಅಂತ ಅನ್ಸುತ್ತೆ. ಪ್ರಯತ್ನಗಳೆಲ್ಲಲ್ಲಿ ನಡೆದಿವೆ. ಉದಾಹರಣೆ ಬುದ್ಧಚರಿತ ಅಂತ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ಇತ್ತೀಚೆಗೆ ಬುದ್ಧನ ಇದನ್ನು ಕಾವ್ಯದಲ್ಲೂ ಬರೆದಿದ್ದಾರೆ, ಇಲ್ವೇ ಇಲ್ಲ ಅಂತಲ್ಲ. ಆದರೆ ಬಹುದೊಡ್ಡ ಓದುಗರು ಅದನ್ನು ಆ ಥರದ್ದನ್ನು ಓದಲ್ಲ. ಕವಿತೆಗಳನ್ನು ಓದೋರು ಕೂಡ ಬುದ್ಧಚರಿತವನ್ನು ಒಂದು ಪದ್ಯ ಕಾವ್ಯ ಅಂತಂದಾಗ ಅದು ಆ ಥರದ್ದನ್ನು ಹೆಚ್ಚು ಓದೋದಕ್ಕೆ ಹೋಗೋದಿಲ್ಲ. ಅದನ್ನು ಓದಿದ್ದಾರೆ, ಅದು ಮರುಮುದ್ರಣ ಅಲ್ಲ ಆಗಿದೆ, ತುಂಬ ಒಳ್ಳೆ ಕೃತಿ, ನಾನು ಭಾಳ ಇಷ್ಟಪಟ್ಟ ಕೃತಿ ಅದು. ಹಾಗೆ ಅಂದರೆ ಇಡೀ ಬುದ್ಧನ ಚರಿತೆಯನ್ನು ಅವರು ಪದ್ಯದಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ. ಇವತ್ತೇನಾಗಿದೆ ಅಂತಂದರೆ, ನಾವು ಕಾವ್ಯ ಅಂದರೆ ಅದನ್ನು ಏನನ್ನು ಕವನ ಅಂತ, ಕವಿತೆ ಅಂತ ಅಂದ್ಕೊಂಡಾಗ ಅದು ಹೊರಗಡೆಯಿಂದ ಬಂದಿದ್ದದು. ಅಂದರೆ ಒಂದು ಸಣ್ಣ ಯಾವುದೋ ಒಂದು ಭಾವ, ಒಂದು ಅನಿಸಿಕೆ ಅಥವಾ ಏನೋ ಒಂದು ಆಕ್ರೋಶ, ಏನೋ ಒಂದನ್ನು ಹೇಳೋದಕ್ಕೆ, ಆನಂದ ಹೇಳೋದಕ್ಕೆ ಒಂದು ಪದ್ಯ ಅಂತ ಬರುತ್ತೆ, ಒಂದು ಹಾಡಿನ ಥರ ಬರುತ್ತೆ. ಅದರಲ್ಲೊಂದು 8 ಸಾಲು ಇರ್ಬೋದು, 10 ಸಾಲು ಇರ್ಬೋದು, 15, 20 ಸಾಲು, ಎಷ್ಟು ಸಾಲು ಇರ್ಬೋದು, ಇಷ್ಟೇ ಅದು ಒಂದು ಸುದೀರ್ಘವಾಗಿ ಒಂದು ಇಡೀ ಚರಿತ್ರೆಯನ್ನು, ಒಂದು ಕಥೆಯನ್ನು ಹೇಳೋ ತರಹದ್ದು ಅನ್ನೋದು ಇವತ್ತು ಹೊರಟೋಯ್ತು ನಮ್ಮಲ್ಲಿ. ಹಾಗಾಗಿ ಇವುಗಳೆಲ್ಲ ಪದ್ಯ ಕಾವ್ಯಗಳೇ. ಪದ್ಯ ಕಾವ್ಯ ನನಗದೇ ನೀವು ಹೇಳಿದಾಗ ಇದ್ಯಾಕೆ ಹಿಂಗೆ ಹೇಳ್ತಿದಾರೆ ಅಂತ ಅನ್ಕೋತಾ ಇದ್ದೆ ನಾನು. ಬಹುಶಃ ತುಂಬ ಜನರ ಮನಸ್ಸಲ್ಲಿ ಬಂದಿರ್ಬೋದು, ಹೀಗಾಗಿ ಆ ಪ್ರಶ್ನೆ ಕೇಳಿದೆ. ಸೊ
ಹಾಗಾಗಿ ಇಲ್ಲಿ ದುರ್ಯೋಧನನ ಮನಸ್ಥಿತಿ ಅಂತ ತೆಗೆದುಕೊಳ್ಳುವಾಗ ಯಾಕೆ ಸಮಾಧಾನ ಆಯಿತು ಅನ್ನೋದು ಒಂದು ಒಳ್ಳೆ ಪ್ರಶ್ನೆನೇ ಇದೆ ಅದರಲ್ಲಿ. ನಾನು ಒಂದು ನೆನ್ಪಟ್ಕೊಂಡಿದ್ದು ಜಾನಾಮ್ಯ ಧರ್ಮಂ ನಚಮೆ ಪ್ರವೃತ್ತಿ ಜಾನಾಮ್ಯ ಧರ್ಮಂ ನಚಮೆ ನಿವೃತ್ತಿ ಅಂತ ಒಂದೊಂದು ಮಾತಿದೆ. ಧರ್ಮ ಗೊತ್ತು ನನಗೆ, ಹಾಗೆ ನಡೆಯಲ್ಲ. ಅಧರ್ಮ ಯಾವುದು ಅಂತ ಗೊತ್ತು, ಹಾಗೆ ನಡೀತೀನಿ. ಕೇನಾಪಿ ದೇವೇನ ಹೃದಯಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ ಅಂತ ಯಾರೋ ಒಬ್ಬ ಭಗವಂತ ನನ್ನೊಳಗೆ ಕೂತ್ಕೊಂಡಿದ್ದಾನೆ, ಅವನು ನಡೆಸ್ತಾನೆ, ಅವ್ನು ಹೆಂಗೆ ನಡೆಸ್ತಾನೋ ಹಂಗೆ ನಡಿತೀನಿ ನಾನು ಅಂತ ದುರ್ಯೋಧನನ ಮಾತು ಅಂತ. ಅದು ಕಾಣಿಸ್ಲಿಲ್ಲ ಇಲ್ಲಿ, ಎಲ್ಲಿದೆ ಅಂತ ಹುಡುಕ್ಬೇಕು ಅದನ್ನ. ಆದರೆ ಇದು ದುರ್ಯೋಧನ ನಿಲ್ಲುವುದು ಅಥವಾ ದುರ್ಯೋಧನ ಪ್ರಜ್ಞೆ ಇರುವ ದುರ್ಯೋಧನನ ತರದವ್ರು ನಿಲ್ಲುವುದು ಅಂತ, ಆ ತರಹದ್ದು ಅಂತ. ಎಲ್ಲದೂ ದೇವರೇ ಅಲ್ವಾ, ಎಲ್ಲದಕ್ಕೂ ಕಾರಣ. ತೇನ ವಿನ ತೃಣಮಪಿನ ಚಲತಿ, ಹುಲ್ಲು ಕಡ್ಡಿಯೂ ಅವನ ಸಂಕಲ್ಪ ಇಲ್ಲದೆ ಇದ್ರೆ ಅಲಗಾಡೋದಿಲ್ಲ. ಅಂದರೆ ನಾನು ಮಾಡ್ತಾ ಇರೋದಕ್ಕೆಲ್ಲ ದೇವ್ರ ಪರ್ಮಿಷನ್ ಇದೆ. ಯುದ್ಧ ಮಾಡ್ತಾ ಇದ್ದೀನಿ, ದೇವ್ರ ಪರ್ಮಿಷನ್ ಇಲ್ಲದೆ ಇದನ್ನ ಹೆಂಗೆ ಮಾಡಕ್ ಸಾಧ್ಯ ಇಲ್ಲ. ಸೊ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೂ ದೇವ್ರ ಪರ್ಮಿಷನ್ ಇದೆ. ಬಿಕಾಸ್ ದೇವ್ರ ಪರ್ಮಿಷನ್ ಕೊಡ್ಲ ಹೆಂಗೆ ಮಾಡಕ್ ಸಾಧ್ಯ? ಸೊ ನಮ್ಮದೇನೋ ನಡೆಯಲ್ಲ, ಎಲ್ಲವೂ ದೇವರ ಶಕ್ತಿಯೇ ಅಂತ ಅಂದಾಗ ಅನ್ನೋ ತರಹದಲ್ಲಿ ಅಂತ ಆ ನಿಲುವು ಅಂತ. ವಾಸ್ತವಾಗ ಆ ನಿಲುವಲ್ಲ. ಅದನ್ನು ನಾನು ಇನ್ನೊಂದು ಸಲ ಒಂದು ಎಪಿಸೋಡ್ನಲ್ಲಿ ನೆನ್ಪು ಮಾಡ್ಕೊಂಡಿದ್ದೆ. ನಮ್ಮ ಗುರುಗಳ ರಾಮಭದ್ರಾಚಾರ್ಯ ಹೇಳ್ತಾ ಇದ್ದ ಕತೆ. ಒಬ್ಬ ಪಂಡಿತ ಸತ್ತೋಗ್ತಾನೆ, ನಾನು ಹೇಳಿದ್ರಿ ನೆನ್ಪು ಮಾಡ್ಕೋಬೋದು ಇನ್ನೊಂದ್ಸಲ. ಪಂಡಿತ ಸತ್ತೋಗ್ತಾನೆ, ಯಮರಾಜನ ಎದುರಿಗೋ ನಿಲ್ತಾನೆ. ಚಿತ್ರಗುಪ್ತ ಅವ್ನು ಮಾಡಿದ ತಪ್ಪಲ್ಲ ಹೇಳ್ತಾನೆ. ಅದಕ್ಕೆ ಅವನು ಯಮನಿಗೆ ಕೇಳ್ತಾನೆ ಪಂಡಿತ, ನೋಡು ಆತ್ಮ ಅನ್ನೋದಿದೆಯಲ್ಲ, ಆತ್ಮ ಏನೂ ಮಾಡೇ ಇಲ್ಲ, ಮಾಡಿದ್ದೆಲ್ಲ ದೇಹ. ಹಾಗಾಗಿ ನಾನು ಅಂತ ಏನಿದೆಯೋ ಅದು ಆತ್ಮ. ಆತ್ಮ ಏನನ್ನೋ ಕ್ರಿಯೆನೇ ಮಾಡೋದಿಲ್ಲ, ಮಾಡಿದ್ದು ಕೈ ಕಾಲು ಇವುಗಳು. ಹಾಗಾಗಿ ನಾನು ತಪ್ಪಿತಸ್ಥನಲ್ಲ ಅಂತ. ನಾನು ಅಂದರೆ ಇನ್ನೊರಡು ಕಾಮದಲ್ಲಿ ಅಂದರೆ ಅದು ಇದು ಆತ್ಮ ತಪ್ಪಿತಸ್ಥನಲ್ಲ, ನೀನು ಆತ್ಮಕ್ಕೆ ಶಿಕ್ಷೆ ಕೊಡಬಾರದು ಅಂತ. ಅದಕ್ಕೆ ಅವರು ರಾಮಭದ್ರಾಚಾರ್ಯ ಚೆನ್ನಾಗಿ ಹೇಳ್ತಾ ಇದ್ರು. ಅದನ್ನು ಹೇಳುವಾಗ ಅವರು ತಮಾಷೆಯಾಗಿ ಹೇಳ್ತಾ ಇದ್ರು, ಯಮ ಅಂತ ಸಂಬೋಧನೆ ಮಾಡ್ಕೊಂಡು ಅವನು ಹೇಳ್ದಂತೆ. ಅದಕ್ಕೆ ವಾಪಸ್ ಅವನು ತಮ ಅಂತ ಸಂಬೋಧನೆ ಮಾಡಿಕೊಂಡು, ಹೌದಪ್ಪ ಆತ್ಮಕ್ಕೇನು ಶಿಕ್ಷೆ ಕೊಡ್ತಾ ಇಲ್ಲ, ತಪ್ಪು ಮಾಡಿದ ಕೈ ಕಾಲಿಗೆ ಕೊಡ್ತಾ ಇದ್ದೀನಿ. ಆದರೆ ಅದು ಆ ಆತ್ಮ ಇದೆಯಲ್ಲ ನಿನ್ನೊಳಗಿದ್ದಿದ್ದು, ಈ ತಪ್ಪೆಲ್ಲ ಮಾಡೋದಕ್ಕೆ ನಿನ್ನನ್ನು ಬಳಸ್ಕೊಳ್ತಲ್ಲ, ಈ ನಿನ್ನ ಅಂದರೆ ನಿನ್ನ ದೇಹವನ್ನು, ಅದಕ್ಕೆ ನಾನು ಕೊಡೋದು ಅಂತ. ಇಲ್ಲ, ಇದನ್ನ ಹೇಳಿಲ್ಲ ನೀವು, ಬೇರೆ. ಹೌದಾ? ಹಾಗಾಗಿ ಶಿಕ್ಷೆ ಅದಕ್ಕೆ ಅಂತ. ಅದರಿಂದ ಅಂದರೆ ಈ ಥರ ತರ್ಕಕ್ಕೆ ಅಂತ ನಿಂತರೆ ಇದೇ ಉತ್ತರ ಆಗುತ್ತೆ ಅದಕ್ಕೆ ಅಂತ. ಹಾಗೆ ಇಲ್ಲೂ ಅಷ್ಟೇನೆ ಅಂತ, ಆ ತರ್ಕ ಅಲ್ಲ ಅಂತ. ಯಾರೋ ಒಬ್ಬ ಒಳಗೆ ಕುಳಿತಿದ್ದಾನೆ, ಅವನ ಪ್ರೇರಣೆಯಿಂದ ಅಂತ. ಈಗ ನಮ್ಮಲ್ಲಿ ಭಕ್ತಿ ಪಂಥಗಳಲ್ಲಿ ಆ ಮಾತುಗಳು ತುಂಬ ಬರುತ್ತೆ. ಎಲ್ಲವೂ ಭಗವತ್ ಪ್ರೇರಣೆಯಿಂದ ನಡೆಯುತ್ತೆ ಅಂತ. ಈಗ ಸಂಕಲ್ಪಗಳನ್ನು ಮಾಡುವಾಗಲೂ ಕೂಡ ಭಕ್ತಿ ಪಂಥದ ಇವುಗಳಲ್ಲಿ ಭಗವತ್ ಪ್ರೇರಣೆಯ ಅಂತ ಹೇಳ್ಕೊಂಡು ಮಾಡುತ್ತಾರೆ. ಅಂದರೆ ಅವನ ಪ್ರೇರಣೆಯಿಂದಲೇ ನಾನು ಈ ಕಾರ್ಯ ಮಾಡ್ತಾ ಇದ್ದೀನಿ, ಪ್ರೇರೇಪಿಸಿದ್ದೇ ಅವನು ಅಂತ. ಇದನ್ನು ಎಕ್ಸ್ಟ್ರೀಮಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ಬಿಟ್ರೆ ಕೆಟ್ಟದ್ದಕ್ಕೂ ಅವನದ್ದೇ ಪ್ರೇರಣೆ ಅಂತ ಆಗಿಬಿಡತ್ತೆ. ವಾಸ್ತವವಾಗಿ ಅದಲ್ಲ, ಜೀವ ಸ್ವತಂತ್ರ ಆ ವಿಷಯದಲ್ಲಿ. ಆ ಪ್ರೇರಣೆ ಜೀವವೇ ಪಡ್ಕೊಂಡಿದೆಯೇ ಹೊರತು ಅವನು ಕೊಟ್ಟಿಲ್ಲ, ಅವನು ಸಾಕ್ಷಿಯಾಗಿದ್ದಾನೆ ಅಷ್ಟೇ ಅಂತ. ತಟಸ್ಥನಾದ ಸಾಕ್ಷಿಯಾಗಿ ನಿಂತ್ಕೊಂಡಿರ್ತಾನೆ ಅವನು ಹೊರತು ಎಲ್ಲೋದಕ್ಕೂ ಅಲ್ಲ ಅಂತ. ಅಂದರೆ ಏನು ಬೇಕಿದ್ರೂ ಮಾಡ್ಬೋದು ಒಬ್ಬ ಅನ್ನೋದನ್ನು ಹೇಗೆ ಬೇಕಿದ್ರೂ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ವಲ್ಲ. ಈಗ ಮುಖ್ಯಮಂತ್ರಿಯೋ ಪ್ರಧಾನಮಂತ್ರಿಯೋ ರಾಷ್ಟ್ರಪತಿಯೋ ಇನ್ಯಾರೋ ಹೇಗೆ ಬೇಕಿದ್ರೂ ಮಾಡ್ಬೋದು, ಏನು ಬೇಕಿದ್ರೂ ಮಾಡ್ಬೋದು, ಎಲ್ಲ ಅವ್ರ ಕೈಯಲ್ಲಿ ಇರುತ್ತೆ ಅಂತ ಅಂದರೆ ಹಾಗಿರಲ್ಲ ಅಂತ. ಅವರೇನು ಮಾಡಬೇಕು ಅಂತ ಒಂದು ಚೌಕಟ್ಟು ನಿರ್ಮಾಣ ಆಗಿರುತ್ತೆ. ಸಂಸತ್ತೇ ಈ ನಿಯಮ ಮಾಡೋದಾಗಿರ್ಬೋದು, ಆದರೆ ಆ ನಿಯಮಕ್ಕೆ ಸಂಸತ್ತು ಬದ್ಧವಾಗಿರುತ್ತೆ. ತಾನೇ ಮಾಡಿಕೊಂಡ ನಿಯಮವನ್ನು ಮೀರಿ ಸಂಸದರು ಏನು ಮಾಡೋದಕ್ಕಾಗೋದಿಲ್ವಲ್ಲ. ಹಾಗೆ ಪರಮಾತ್ಮ ಕೂಡ ಅವನೇ ನಿರ್ಮಿಸಿದ್ದಾದರೂ ಅವನ ಸಂವಿಧಾನ ಇದೆಯಲ್ಲ, ಅದರಲ್ಲಿ ಅವನು ಪ್ರವೇಶ ಮಾಡೋದಿಲ್ಲ. ಅವನನ್ನು ಅವನು ಕೈ ಕಟ್ಟಿ ಹಾಕ್ಕೊಂಡಿದ್ದಾನೆ ಆ ವಿಷಯಗಳಲ್ಲಿ ಅಂತ. ಹಾಗಾಗಿ ಈ ದುರ್ಯೋಧನ ಪ್ರಜ್ಞೆ ಇದೆಯಲ್ಲ, ಇದು ವಾಸ್ತವ ಅಲ್ಲ. ಇದು ಅಂದರೆ ತಪ್ಪು ಗೊತ್ತಿದ್ರು ನನಗೆ ಗೊತ್ತಿಲ್ಲಪ್ಪ, ಒಳಗಡೆಯಿಂದ ಪ್ರೇರಣೆ ಬಂದಾಗ ಮಾಡ್ತೀನಿ ಅನ್ನೋದು ವಾಸ್ತವ ಅಲ್ಲ. ಅದು ಇವನು ಕೊಟ್ಕೊಳ್ತಾ ಇರೋ ತರ್ಕ ಅಷ್ಟೇ ಅಂತ, ಸಮರ್ಥನೆ ಅಷ್ಟೇ ಆಗತ್ತೆ. ಆದರೆ ದುರ್ಯೋಧನ ಇಲ್ಲಿ ಯಾಕೆ ಸುಮ್ಮನಾದ ಅಂತ ಯೋಚನೆ ಮಾಡಿದಾಗ, ದುರ್ಯೋಧನ ಮತ್ತು ಶಕುನಿ ಇಬ್ಬರನ್ನ ದ್ವಾಪರ ಮತ್ತು ಕಲಿ ಅಂತ ಕರಿತೀವಿ. ರಾಕ್ಷಸರುಗಳು ಹುಟ್ಟು ಬಂದ್ರಲ್ಲ ಈ ರಾಜರುಗಳಾಗಿ, ದುರ್ಯೋಧನ ಮತ್ತು ಶಕುನಿಯಾಗಿ ಹುಟ್ಟು ಬಂದಿದ್ದು ದ್ವಾಪರ ಮತ್ತು ಕಲಿ ಪುರುಷರು ಅಂತ. ದ್ವಾಪರ ಯುಗದ ಪುರುಷ, ಕಲಿ ಪುರುಷ, ಅವರುಗಳು ಹುಟ್ಟಿ ಬಂದರು ಅಂತ. ಅವರಿಬ್ಬರು ಹುಟ್ಟಿ ಬರೋದಕ್ಕೆ ಕಾರಣಗಳೇನು ಅಂದರೆ ಈ ರಾಕ್ಷಸ ನಾಶ ಇತ್ತು ಅಂತ. ಅಂದರೆ ಇಷ್ಟು ದೊಡ್ಡದಾದ ಒಂದು ಮಹಾಯುದ್ಧ ಸಂಭವಿಸಿ ಇಷ್ಟು ರಾಕ್ಷಸರು
ಮನುಷ್ಯ ರೂಪದಲ್ಲಿದ್ದ ರಾಕ್ಷಸ ಸಂಹಾರ ಆಗೋದಕ್ಕೆ ನೆವ ಮಾಡೋರು ಬೇಕಲ್ಲ, ಒಂದು ಕಾರಣವನ್ನು ಸೃಷ್ಟಿ ಮಾಡೋರು ಬೇಕಲ್ಲ. ಕಾರಣ ಸೃಷ್ಟಿಕರ್ತರಾಗಿ ಇವರಿಬ್ಬರು ಕಾಣಿಸಿಕೊಂಡ್ರು ಅಂತ. ಗೊತ್ತಿಲ್ಲ ದುರ್ಯೋಧನನಿಗೆ ತನ್ನ ಮೂಲ ಆಗ ನೆನಪಾಗಿ ಅವನು ಸಮಾಧಾನ ತಾಳಿದ್ನೋ ಏನೋ ಗೊತ್ತಾಗೋದಿಲ್ಲ. ಆ ಥರದ ಲಕ್ಷಣವೂ ಕಾಣಿಸ್ಲಿಲ್ಲ ಏನೋ ಇದರಲ್ಲಿ. ಆಮೇಲೆ ಸೇರಿಸಿದ ಕಥೆನೂ ಇರಬಹುದು ಇದು. ಇಲ್ಲ, ಇದು ವ್ಯಾಸರೇ ಹೇಳೋ, ಹೌದಾ, ಮಹಾಭಾರತ ವ್ಯಾಸರೇ ಹೇಳಿರೋ ಕಥೆ. ಹೌದಾ? ದ್ವಾಪರ ಅಂದ್ರೆ ಶಕುನಿ ಮತ್ತು ಕಲಿ ಅಂದ್ರೆ ದುರ್ಯೋಧನ. ಹೌದು, ಹೌದಾ? ಓಕೆ ಓಕೆ. ಹಾಗೆ ಹುಟ್ಟಿದ್ದವರು ಅಂತ. ಹಾಗಾಗಿ ಮಾರನೇ ದಿನ ಅವನು ಎಂದಿನಂತೆ ಮತ್ತೆ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ದುರ್ಯೋಧನ ಎಂದಿನಂತೆ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಮಕರವ್ಯೂಹ ರಚನೆ ಮಾಡ್ತಾನೆ ಭೀಷ್ಮ ಅವತ್ತು. ಅಂದರೆ ಮೊಸಳೆ ತರಹದ ವ್ಯೂಹ ಅಂತ ಮಕರವ್ಯೂಹವನ್ನು ರಚಿಸಿಕೊಂಡು ಅವನು ಸಿದ್ಧನಾಗಿ ಎದುರಿಗೆ ನಿಲ್ತಾನೆ. ಅದಕ್ಕೆ ಸರಿಯಾಗಿ ಪಾಂಡವರಲ್ಲಿ ಶೇನವ್ಯೂಹ ರಚನೆ ಆಗುತ್ತೆ. ಶೇನ ಅಂದರೆ ಹದ್ದು. ಓಕೆ ಓಕೆ. ಆ ವ್ಯೂಹ ರಚನೆ ಆಗುತ್ತೆ. ಮೊಸಳೆ ಮತ್ತು ಹದ್ದಿನ ಆಕಾರದ ವ್ಯೂಹಗಳ ರಚನೆ ಆಗುತ್ತೆ. ನಮ್ಮ ಪ್ರಾಚೀನರಲ್ಲಿ ಒಂದು ಗಮನಿಸೋದಾದರೆ, ಈ ಪ್ರಕೃತಿ ಇದೆಯಲ್ಲ, ಪ್ರಕೃತಿಯನ್ನು ಅನುಕರಿಸುವ ಬಹಳ ಅಂಶಗಳು ನಮ್ಮ ಹಳಬರಲ್ಲಿ ಕಾಣಿಸುತ್ತೆ. ನೀವು ಹಳೆಯ ಯಾವುದೇ ಕೃತಿಗಳನ್ನು ತೆಗೆದ್ರೆ ಅವರು ಮಾತಿಗೆ ಉದಾಹರಿಸೋದು ಪಕ್ಷಿಗಳು, ಪ್ರಾಣಿಗಳು ಮತ್ತು ಮರಗಿಡಗಳನ್ನು, ಮರ, ಗಿಡ, ಎಲೆ, ನದಿ, ಪರ್ವತ, ಹೀಗೇನೆ ಅವರು ಯಾವುದೇ ಮಾತುಗಳಲ್ಲೂ ಇಲ್ಲೋ ಪ್ರಕೃತಿಯ ಅಂಶ ಬರದೆ ಅವ್ರು ಮಾತಾಡೋದಿಲ್ಲ. ಪ್ರತಿಯೊಂದಕ್ಕೊಂದು ಉಪಮೆ ಕೊಡ್ತಾರೆ. ಇದರಂತೆ ಅಂತ, ಪರ್ವತದಂತೆ ಅಚಲನಾಗಿ ನಿಂತನು, ಸರ್ಪದಂತೆ ಆ ಬಾಣ ಹೋಗಿ ತಾಗಿತು, ಹೀಗೇನೆ ಅಂತ ಎಲ್ಲದಕ್ಕೂ ಅವರು ಪ್ರಕೃತಿಯಲ್ಲಿ ಇದನ್ನು ಕಾಣ್ತಾರೆ. ಅದನ್ನು ನೋಡಿದಾಗ ಏನನ್ಸುತ್ತೆ ಅಂದರೆ, ಅವತ್ತಿನ ಮನುಷ್ಯನ ಯೋಚನೆಯಲ್ಲಿ ಪ್ರಕೃತಿ ಅನ್ನೋದು ಎಷ್ಟು ಮಿಳಿತವಾಗಿತ್ತು ಅಂತ ಗೊತ್ತಾಗುತ್ತೆ. ಅಂದರೆ ಅದು ಬಿಟ್ಟು ಒಂದು ಮಾತು ಕೂಡ ಹೊರಗೆ ಬರ್ತಾ ಇರಲಿಲ್ಲ ಅವರಿಗೆ ಅನ್ನೋ ಥರ ಅಂತ. ಇವತ್ತು ಪ್ರಾಯಶಃ ಅದಕ್ಕೆ ತದ್ವಿರುದ್ಧವಾಗಿ ಪ್ರಕೃತಿಯನ್ನು ಅಡಿಯಾಳು ಅಂತ ಭಾವಿಸುವ ಮನುಷ್ಯತನ ನಮ್ಮಲ್ಲಿದೆ. ನಾವು ಪ್ರಕೃತಿಯನ್ನು ಆಸ್ವಾದಿಸೋದು, ಆನಂದಿಸೋದು ಇತ್ಯಾದಿಗಳೆಲ್ಲ ರೆಸಾರ್ಟಿಗೆ ಹೋಗಿ ಉಳ್ಕೊಂಡು ನೋಡ್ಕೊಂಬರೋದಷ್ಟೇ ಅಲ್ಲ, ನಮ್ಮ ಸುತ್ತ ಇರೋ ಪ್ರಕೃತಿಯನ್ನು ನಾವೇನು ಆಸ್ವಾದಿಸೋದಿಲ್ವಲ್ಲ. ಅಂದರೆ ಆಸ್ವಾದನೆ ಅಂದರೆ ಒಂದು ಖುಷಿ ಸಿಗಬೇಕು ಅಂತಂದಾಗ ಅದಕ್ಕೊಂದು ಅಸ್ತಿತ್ವವು ಉಳಿಬೇಕಲ್ಲ. ಅದು ಅವರಲ್ಲಿ ತುಂಬ ಚೆನ್ನಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಮತ್ತು ಪ್ರಕೃತಿಯೊಂದಿಗೆ ಒಂದು ತಾದಾತ್ಮ್ಯ ಇತ್ತು ಅಂತ. ತಾದಾತ್ಮ್ಯ ಇಲ್ಲದೇ ಇದ್ದರೆ, ಈಗ ಅವರು ಒಂದು ನಡೆ ಅಂತ ಅಂದರೆ ಇದು ಆನೆಯಂತೆ ನಡೆ, ಜಿಂಕೆಯಂತೆ ಓಟ ಅಂತ ಹೀಗೆ ಹೇಳ್ತಾ ಇದ್ರಲ್ಲ, ಅದರ ಅರ್ಥ ಜಿಂಕೆ ಹೇಗೆ ಓಡುತ್ತೆ ಅಂತ ಅವ್ರಿಗೆ ಸ್ಪಷ್ಟತೆ ಇದೆ, ಆನೆ ಹೇಗೆ ನಡೆಯುತ್ತೆ ಅಂತ ಗೊತ್ತಿದೆ ಅವರಿಗೆ. ಎಲ್ಲವನ್ನೂ ಹೀಗೆ ಹೇಳ್ತಾರಲ್ಲ ಅವರು, ಪ್ರತಿಯೊಂದಕ್ಕೂ ಹೇಳ್ತಾರೆ. ಒಂದು ಧ್ವನಿ ಹೊರಡ್ತು ಅಂದರೆ ಸಿಂಹನಾದ ಅಂತಾರೆ, ಆದರೆ ಸಿಂಹ ಹೇಗೆ ಕೂಗತ್ತೆ ಅಂತ ಗೊತ್ತಿದೆ ಅವರಿಗೆ. ಎಲ್ಲದಕ್ಕೂ ಹೀಗೆ ಹೇಳುವಾಗ ಪ್ರಕೃತಿಯ ಪ್ರತಿ ಪ್ರಾಣಿ, ಮರ, ಗಿಡಗಳ ಪರಿಚಯ ಎಷ್ಟು ದಟ್ಟವಾಗಿತ್ತು ಅಂತ ಗೊತ್ತಾಗತ್ತೆ. ನಮಗೆ ಇವತ್ತು ಅವೆಲ್ಲ ಕಲ್ಪಿತ. ಸಿಂಹ ಹೇಗೆ ಕೂಗತ್ತೆ ಅಂತ ನಾವು ಮತ್ತೆ ಗೂಗಲ್ ಮಾಡ್ಕೋಬೇಕಾಗತ್ತೆ ಅನ್ನೋ ಹಂತದಲ್ಲಿದ್ದೀವಿ ಈಗ. ಮುಂದಿನ ಜನ್ರೇಷನ್ಗಳಲ್ಲಿ ಇನ್ನೂ ಕಷ್ಟ ಇದೆ ಅದು. ಮರಗಿಡಗಳ ಪರಿಚಯ ಅಂತೂ ಇರೋದೇ ಇಲ್ಲ. ಅವರು ನಿಶ್ಚಿತವಾದ ಮರಗಳನ್ನೇ ಹೇಳ್ತಾ ಹೋಗ್ತಾರೆ. ವಸಂತ ಮಾಸದಲ್ಲಿ ಶಿಂಶಪ ವೃಕ್ಷದ ಎಲೆಗಳಂತೆ ಆಯಿತು ಅಂತ ಹಿಂಗೆಂಗೋ ಹೇಳ್ತಾರೆ. ಅಂದರೆ ಮರಗಳಲ್ಲಿ ಎಲೆಗಳ ಬಣ್ಣ ಬದಲಾಗುತ್ತೆ ವಸಂತ ಬಂದಾಗ, ಅಥವಾ ಒಂದೊಂದು ಮರಗಳ ಎಲೆಗಳು ಬೇರೆ ಥರ ಇರ್ತವೆ, ಹೂವು ಬೇರೆ ಥರ ಇರ್ತವೆ. ಅದಕ್ಕೆ ತಕ್ಕಂತೆ ಅವರು ಹೇಳೋದಿದೆಯಲ್ಲ. ಕಣ್ಣಿನ ವರ್ಣನೆ ಅಂದರೆ ತಾವರೆ ದಳ, ಕಮಲದಂಥ ಕಣ್ಣುಗಳು ಅಂತ ಹೇಳ್ತಾರೆ. ಎಲ್ಲದಕ್ಕೂ ಹಾಗೆ ಸಂಪಿಗೆ ಅಂತ ಮೂಗು ಅಂತ ಹೇಳ್ತಾರೆ. ಹೀಗೆ ಪ್ರಕೃತಿಯನ್ನು ನಿರಂತರವಾಗಿ ಅದರ ಜೊತೆಗೊಂದು ತಾದಾತ್ಮ್ಯ ಅವರಿಗೆ ಸಿದ್ಧಿಸಿತ್ತಲ್ಲ, ಅದು ನಮ್ಮಲ್ಲಿ ಕಡಿಮೆ ಆಗಿದೆ ಅನ್ನೋದು ಇದೆಯಲ್ಲ, ಅದೇ ನಮ್ಮ ಇವತ್ತಿನ ಹಲವು ದುರಂತಗಳಿಗೆ ಕಾರಣ ಅಂತ ಅನಿಸುತ್ತೆ. ನಾವು ಹೊರಗಡೆಯಲ್ಲಿ ಬೇರೆ ಏನೋ ಒಂದಿಷ್ಟು ನೋಡ್ತಾ ಇದ್ದೀವಲ್ಲ, ಅದ್ರ ಮೇಲೆ ದಾಳಿ ಮಾಡ್ತಾ ಇದ್ದೀವಿ ಅಂತ, ಮನಸ್ಸಿನಲ್ಲೇ ಆ ಪ್ರಕೃತಿ ಇಲ್ಲ ನಮಗೆ ಅಂತ ಅನಿಸುತ್ತೆ. ಯಾಕೆ ಇದು ನೆನಪಾಯಿತು ಅಂದರೆ, ವ್ಯೂಹಗಳು ಅಂತ ಬರೋದೆಲ್ಲ ಪ್ರಾಣಿಗಳು, ಪಕ್ಷಿಗಳ ಆಕಾರದಲ್ಲಿ ಹೆಚ್ಚಾಗಿ ಬರುತ್ತೆ. ಆ ವ್ಯೂಹದ ಮುಂಭಾಗದಲ್ಲಿ ಅಂದರೆ ಶೇನವ್ಯೂಹದ ಮುಖದ ಭಾಗದಲ್ಲಿ, ಹದ್ದಿನ ಮುಖದ ಭಾಗದಲ್ಲಿ ಭೀಮ ನಿಂತ್ಕೊಂಡಿದ್ದ. ಅಂದರೆ ಮತ್ತೆ ಮಾರನೇ ದಿನವೂ ಭೀಮನೇ ಬಂದಿದ್ದ. ಇದರಲ್ಲಿ ಕಣ್ಣಿನ ಜಾಗದಲ್ಲಿ ಶಿಖಂಡಿ ಮತ್ತು ಧೃಷ್ಟದ್ಯುಮ್ನ ಇಬ್ಬರಿದ್ದರು. ಓಕೆ. ಹದ್ದಿನ ಕಣ್ಣಿನ ಭಾಗದಲ್ಲಿ ಶಿಖಂಡಿ ಮತ್ತು ಧೃಷ್ಟದ್ಯುಮ್ನ. ಇವರು ಹದ್ದು ಮತ್ತು ಅವರು ಮಕರ, ಅವರ ಮಕರ, ಕೌರವರ ಮಕರ. ಈ ಶಿಖಂಡಿ ಮತ್ತು ಧೃಷ್ಟದ್ಯುಮ್ನ ಅಂತ ಕಾಣಿಸುತ್ತಲ್ಲ, ಇಲ್ಲಿ ಒಂದು ಏನು ಅಂದರೆ, ಇಡೀ ಯುದ್ಧದಲ್ಲಿ ಪಾಂಡವರ ಇದರಲ್ಲಿ ತುಂಬ ಗಟ್ಟಿಯಾಗಿ ನಿಂತಿದ್ದು ಪಾಂಚಾಲರು.
ಪಾಂಚಾಲರು ಮತ್ತು ಸೃಂಜಯರು ಅಂತ ಎರಡು ಅದರಲ್ಲೇ ಗುಂಪದು. ಪಾಂಚಾಲರು ಅಂದರೆ ದ್ರೌಪದಿಯ ತವರಿನವರು. ಸಂಪೂರ್ಣವಾಗಿ ಇದರಲ್ಲಿ ತೊಡಗಿಸಿಕೊಂಡ ಇದು ಅವರದ್ದೇನೆ, ಮುಂಚೂಣಿಯಲ್ಲಿ ಅಂತ ಕರಿಬೇಕು ಅವರನ್ನು. ಅಂದರೆ ಅಷ್ಟು ಪ್ರಮಾಣದಲ್ಲಿ ಇವ್ರ ಜೊತೆ ನಿಂತವರು. ಈಗ ಹಲವರಿದ್ದಾರೆ. ಈಗ ಸಂಬಂಧ ಅಂತ ಬಂದಾಗ ಈಗ ಎಲ್ಲರಿಗೂ ಬೇರೆ ಬೇರೆ ಪತ್ನಿಯರಿದ್ರಲ್ಲ. ಯುಧಿಷ್ಠಿರನಿಗೆ ಮತ್ತು ಪತ್ನಿ ಇದ್ದಾಳೆ, ಭೀಮನಿಗಿದ್ದಾರೆ, ಅರ್ಜುನನಿಗೆ, ನಕುಲನಿಗೆ, ಸಹದೇವನಿಗೆ, ಎಲ್ಲರಿಗೂ ಇದ್ದಾರೆ. ಎಲ್ಲ ಕಡೆಯಿಂದಲೂ ಬಂದಿದ್ದಾರೆ ಅವರವರ ಕಡೆಯವರು. ಆದರೆ ಈಗ ಘಟೋತ್ಕಚನೇ ಬಂದಿದ್ದಾನೆ ಸ್ವತಃ. ಅಲ್ಲಿ ಯಾದವರು ಅಂತ ಅಂದರೆ ಕೃಷ್ಣ ಇದ್ದಾನೆ, ಸಾತ್ಯಕಿ ಇದ್ದಾನೆ, ಚಕಿತಾನ ಇದ್ದಾನೆ, ಸಾತ್ಯಕಿಯ ಮಕ್ಕಳಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಮುಖ್ಯ ಭಾಗ ಅಂತ ತಗೊಂಡ್ರೆ ಇಲ್ಲಿ ಪಾಂಚಾಲರು. ಹಾಗಾಗಿ ಪ್ರತಿ ದಿನದ ಯುದ್ಧದಲ್ಲಿ ಪಾಂಚಾಲ ಯೋಧರು ಮುಂದಿರುತ್ತಾರೆ. ಆಮೇಲೆ ಯುದ್ಧ ವರ್ಣನೆಗಳು ಬಂದಾಗ ಯಾರ ಜೊತೆಗೆ ಯಾರ ಮೇಲೆ ದಾಳಿ, ಯಾರ ಜೊತೆಗೆ ಯುದ್ಧ, ಯಾರಲ್ಲಿ ಸಾವು ನೋವು, ಯಾರು ವಿಜೃಂಭಿಸಿದ್ರು ಅಂತ ಹೇಳುವಾಗಲೂ ಪಾಂಚಾಲ ಸೃಂಜಯರು ಅಂತಲೇ ಇದರಲ್ಲಿ 1000 ಬಾರಿ ಪಾಂಚಾಲರ ಉಲ್ಲೇಖ ಬರ್ಬೋದು. ಸೃಂಜಯರು ಯಾಕೆ ಬರುತ್ತೆ ಸರ್? ಅಲ್ಲ, ಸೃಂಜಯರು ಅಂದರೆ ಈ ಪಾಂಚಾಲರದ್ದೇ ಒಂದು ಗುಂಪದು. ಈಗ ಯಾದವರು ಅಂತ ಒಟ್ಟು ಹೇಳ್ಬಿಡ್ತೀವಿ, ಅದರಲ್ಲಿ ಮತ್ತೆ ಬೇರೆ ಬೇರೆ ಗುಂಪುಗಳಿದೆ ಅದರಲ್ಲಿ, ಆ ಥರದ್ದದು. ಆ ತಲೆಯ ಭಾಗದಲ್ಲಿ ಸಾತ್ಯಕ್ಕೆ ನಿಂತುಕೊಂಡಿದ್ದ, ಅದರ ತಲೆಯ ಭಾಗದಲ್ಲಿ, ಅದರ ಕತ್ತಿನ ಭಾಗದಲ್ಲಿ ಅರ್ಜುನ ನಿಂತಿದ್ದ. ಅಂದರೆ ಯುದ್ಧದ ಇದು ಗೊತ್ತಾಗತ್ತೆ ನಮಗೆ ಎಲ್ಲಿದ್ರು ಅಂತ. ಭೀಮ ಮುಂದಿದ್ದ, ದುಷ್ಟದ್ಯುಮ್ನ ಶಿಖಂಡಿ ಇಲ್ಲಿದ್ದರು. ಅದರ ಹಿಂದೆ ತಲೆ ಅಂದರೆ ಅದಕ್ಕಿಂತ ಸ್ವಲ್ಪ ಹೀಗೆ ಬರುತ್ತೆ, ಹಕ್ಕಿ ಎದ್ದು ಅಂತಂದಾಗ ಅಲ್ಲಿ ಸಾತ್ಯಕ್ಕೆ ನಿಂತ್ಕೊಂಡ ಇದ್ದರೆ, ಕುತ್ತಿಗೆಯ ಜಾಗದಲ್ಲಿ ಅರ್ಜುನ ಇದ್ದ. ಅರ್ಜುನ ಭೀಮನಿಗಿಂತ ನೇರವಾಗಿ ಹಿಂದಿದ್ದ ಅನ್ನೋದು ಗೊತ್ತಾಗತ್ತೆ. ಎಡಭಾಗದಲ್ಲಿ ದೃಪದ ಇದ್ದ, ಇದು ತನ್ನ ಅಕ್ಷೌಹಿಣಿಯನ್ನ ಇಟ್ಟುಕೊಂಡು ತನ್ನ ಉಳಿದ ಮಕ್ಕಳ ಜೊತೆಗೆ ನಿಂತಿದ್ದ. ದೃಷ್ಟದ್ಯುಮ್ನ ಶಿಖಂಡಿ ಮುಂದೆ ನಿಂತಿದ್ರಲ್ಲ, ಬೇರೆ ಮಕ್ಕಳ ಜೊತೆಗೆ ನಿಂತಿದ್ದ. ಅದರ ಬಲಭಾಗದ ರೆಕ್ಕೆಯ ಭಾಗದಲ್ಲಿ ಕೈಕೇಯರು ನಿಂತಿದ್ರು. ಕೈಕೇಯರ ಅಕ್ಷೌಹಿಣಿ ನಿಂತಿತ್ತು. ಅದರ ಹಿಂಭಾಗದಲ್ಲಿ, ಬೆನ್ನಿನ ಭಾಗದಲ್ಲಿ ಉಪಪಾಂಡವರು ನಿಂತಿದ್ರು ಮತ್ತು ಅಭಿಮನ್ಯು ನಿಂತಿದ್ದ. ಅದರ ಹಿಂದೆ ಯುಧಿಷ್ಠಿರ ನಿಂತಿದ್ದ, ನಕುಲ ಸಹದೇವರೊಂದಿಗೆ ಅವನು ನಿಂತ್ಕೊಂಡಿದ್ದ. ಹೀಗೆ ನಿಂತಿರೋದ್ರಲ್ಲಿ ಮೊದಲ ಆಕ್ರಮಣವನ್ನ ಇಲ್ಲಿ ಭೀಮ ಮಾಡ್ತಾನೆ. ಅವನು ಮಕರದ ಮುಖದ ಭಾಗಕ್ಕೆ ನುಗ್ಗಿದ ಅಂತ ಬರುತ್ತೆ. ಅದರ ಮುಂಭಾಗಕ್ಕೆ, ಇವನು ಮುಂಭಾಗದಲ್ಲಿದ್ನಲ್ಲ, ಇವನು ಯುದ್ಧವನ್ನು ಆರಂಭ ಮಾಡ್ತಾನೆ. ಭೀಷ್ಮ ಮಹಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ, ಅಸ್ತ್ರಗಳ ಪ್ರಯೋಗವನ್ನು ಆರಂಭ ಮಾಡ್ತಾನೆ. ಶಸ್ತ್ರ ಅಲ್ಲ, ಇವತ್ತಿನ ಯುದ್ಧದಲ್ಲಿ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಾನೆ ಅವನು. ಅದರಲ್ಲಿ ಮೋಹಯನ್ ಪಾಂಡುಪುತ್ರಾಣಂ ಅಂತ ಅಂದರೆ ಅವರನ್ನು ಭ್ರಮೆಗೊಳಿಸುವಂತೆ ಕೆಲಸ ಮಾಡುತ್ತೆ. ಅಸ್ತ್ರಗಳು ಯಾವಾಗಲೂ ಕೆಲಸಗಳನ್ನು ಮಾಡ್ತವೆ. ಹಾಗೆ ಭೀಷ್ಮನ ಯುದ್ಧ ಆರಂಭ ಆಗುತ್ತೆ. ಭೀಷ್ಮ ಅಸ್ತ್ರಗಳನ್ನು ಬಿಡ್ತಾ ಇರುವಾಗ ಅರ್ಜುನ ಮುನ್ನುಗ್ಗಿ ಬರ್ತಾನೆ. ಅಂದರೆ ಇಷ್ಟೇ, ಯುದ್ಧ ಆರಂಭ ಆಗ್ತಾ ಇರೋ ಕ್ಷಣದಲ್ಲೇ ವ್ಯೂಹಚ್ಛೇದದ ವ್ಯೂಹವನ್ನು ಒಡೆಯುವ ಕೆಲಸ ಇದೆಯಲ್ಲ, ಹಿಂದೆ ಇದ್ದ ಅರ್ಜುನ ಈಗ ಮುಂದೆ ನುಗ್ಗುತ್ತಾನೆ. ಮುಂದೆ ನುಗ್ಗಿ ಅವನು ಭೀಷ್ಮನನ್ನು ಎದುರಿಸ್ತಾನೆ. ಯಾಕೆಂದರೆ ಭೀಷ್ಮ ಆರಂಭದಲ್ಲಿಯೇ ಅಸ್ತ್ರ ಪ್ರಯೋಗಕ್ಕೆ ಮುಂದಾದ ಅಂತಂದಾಗ ಭೀಷ್ಮ ಬೇರೆ ಥರದಲ್ಲಿ ಯುದ್ಧಕ್ಕೆ ಹೊರಟಿದ್ದಾನೆ ಅನ್ನೋದು ನಿಶ್ಚಿತ. ಹಾಗಾಗಿ ಇವತ್ತು ಭೀಷ್ಮನನ್ನು ತಡೆಯೋದಕ್ಕೆ ಮೊದಲಿಗೆ ಅರ್ಜುನನೇ ಮುಂದಾಗಬೇಕು ಅಂತ. ಹಾಗಾಗಿ ಅರ್ಜುನ ಮುಂದೆ ಹೋಗ್ತಾನೆ. ಆಗ ದುರ್ಯೋಧನ ದ್ರೋಣರಿಗೆ ಹೇಳ್ತಾನೆ, ಅವನಿಗೆ ಘೋರವಾದ ಯುದ್ಧ ನಡೆದಿದ್ದು ನೆನಪಿದೆ, ಮತ್ತು ತಮ್ಮಂದಿರ ಸಂಹಾರ ಆಗಿದೆಯಲ್ಲ, ತಮ್ಮಂದಿರು ಸತ್ತಿದಾರಲ್ಲ, ಅದನ್ನು ನೆನಪಿಸಿಕೊಂಡು ದ್ರೋಣರಿಗೆ ಮಾತಾಡ್ತಾನೆ ಅವನು. ಅವನು ಹೇಳ್ತಾನೆ ಅಂತ ಅಂದರೆ ಮತ್ತವನು ಚುಚ್ಚದು ಬಿಟ್ಟು ಬೇರೆ ಏನೂ ಕೆಲಸ ಇಲ್ಲ ದುರ್ಯೋಧನನಿಗೆ. ನಿಮಗೆ ನಮ್ಮ ಬಗ್ಗೆ ಯಾವಾಗಲೂ ಹಿತಬುದ್ಧಿ ಇದೆ, ನಮ್ಮ ಹಿತಕಾಮಿಗಳು ನೀವು, ಅಂದರೆ ನಮ್ಮ ಹಿತವನ್ನು ಬಯಸುವವರು ನೀವು. ನಾವು ಕೂಡ ನಿಮ್ಮನ್ನು ಮತ್ತು ಅಜ್ಜ ಭೀಷ್ಮರನ್ನು ಆಶ್ರಯಿಸಿಕೊಂಡಿದ್ದೇವೆ. ನೀವಿಬ್ಬರು ಇದೀರಿ ಅಂತ ಅಂದರೆ ನಮಗೆ ಎಷ್ಟು ಭರವಸೆ ಅಂತ ಅಂದರೆ, ನಾವು ದೇವತೆಗಳು ಬೇಕಿದ್ರೂ ದೇವತೆಗಳ ಮೇಲೆ ಬೇಕಿದ್ರೂ ಯುದ್ಧಕ್ಕೆ ಹೋಗ್ಬೋದು ಅನ್ನೋಷ್ಟು ಭರವಸೆ ನಮಗಿದೆ. ದೇವಾನಪಿರಣೆ ಜೇತುಂ ಪ್ರಾರ್ಥಯಾಮೋ ನ ಸಂಶಯ. ಅಜ್ಜ ಇದ್ದಾನೆ, ನೀವಿದ್ದೀರಿ, ಬನ್ನಿ ದೇವತೆಗಳನ್ನೇ ಗೆದ್ಕೊಂಬಂದ್ಬಿಡೋಣ ಅಂತ ಹೇಳುವಷ್ಟು ಭರವಸೆ ನಮಗಿದೆ. ಇನ್ನು ಈ ಹೀನ ಪರಾಕ್ರಮಿಗಳಾದ ಪಾಂಡವರನ್ನು ಸೋಲಿಸಿಕೊಡಿ ಅಂತ ಕೇಳಬೇಕಾಗಿದೆಯಾ ನಾವು ಅಂತ ಬಂದು ಹೇಳ್ತಾನೆ ದುರ್ಯೋಧನ. ಕಿಮು ಪಾಂಡು ಸುತಾನ್ ಯುದ್ಧೆ ಹೀನ ವೀರ್ಯ ಪರಾಕ್ರಮ ಅನ್ನಂತ. ಅಂದರೆ ಅದು ಚುಚ್ಚಿದ್ದೆ. ಅಂದರೆ ನಿಮ್ಮಿಬ್ಬರ ಶಕ್ತಿ ದೇವತೆಗಳನ್ನು ಸೋಲಿಸುವಷ್ಟಿದೆ, ಆದರೆ ನೀವು ಪಾಂಡವರನ್ನು ಸೋಲಿಸ್ತಾ ಇಲ್ಲ ಅಂತ.
ಅವನು ಮಾತಿನ ಚತುರನೂ ಹೌದು, ಅಂದರೆ ಚುಚ್ಚುತ್ತಾನೆ ಅನ್ನೋದ್ರ ಜೊತೆಗೆ ವ್ಯಂಗ್ಯ ಇದೆಯಲ್ಲ, ಇಡೀ ಮಹಾಭಾರತದಲ್ಲಿ ಅವನಷ್ಟು ಚಂದವಾಗಿ ಈ ವ್ಯಂಗ್ಯ ಮಾಡೋರು ಯಾರೂ ಇಲ್ಲ. ಅಷ್ಟು ಚೆನ್ನಾಗಿ ವ್ಯಂಗ್ಯ ಮಾಡ್ತಾನೆ. ಅಂದರೆ ಎದುರಿನಲ್ಲಿರುವ ವ್ಯಕ್ತಿ ತಲ್ಲಣಿಸಿ ಹೋಗ್ಬೇಕಂತ ವ್ಯಂಗ್ಯ ಅವನದ್ದು. ಓಕೆ, ಎದುರಿರುವಂಥ ವ್ಯಕ್ತಿಗೆ ಅಳಬೇಕು ನಗಬೇಕು ಗೊತ್ತಾಗಬಾರ್ದು. ಅಂದರೆ ಅವನಿಗೆ ಪಕ್ಕ ಮೈ ಪರ್ಚ್ಕೋಬೇಕು ಅಂತಲೇ ಆಗಬೇಕು. ಇದನ್ನು ಕೇಳಿದ ದ್ರೋಣರು ಉತ್ತರ ಕೊಡೋದಿಲ್ಲ, ಆದರೆ ನುಗ್ಗುತ್ತಾರೆ ಮುಂದೆ. ಅಷ್ಟೇ ಅಲ್ಲ ಅವನು ಹೇಳಿದ್ದು, ಸುಮ್ಮನೆ ನಿಂತ್ಕೊಂಡಿದ್ದೀರಲ್ಲ ಅಂತ. ಅವರು ನುಗ್ಗುತ್ತಾರೆ, ಸಾತ್ಯಕಿಯ ಮೇಲೆ ಹೋಗ್ತಾರೆ. ಸಾತ್ಯಕಿ ಮತ್ತು ದ್ರೋಣರು ಎದುರು ಬೆದರಾಗ್ತಾರೆ. ಆ ಯುದ್ಧದಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ ಈ ಜತ್ರುದೇಶ ಇದಕ್ಕೆ ಎಲುಬಿದೆಯಲ್ಲ ಇಲ್ಲಿಗೆ ಬಾಣ ಬಿಟ್ಟು ಅವನನ್ನು ಗಾಯಗೊಳಿಸ್ತಾರೆ, ಸಾತ್ಯಕಿಯನ್ನು. ಅದನ್ನು ಕಂಡು ನಗನಗುತ್ತಾ ಮಾಡಿದ್ರು ಅಂತ ಅದನ್ನು ಕಂಡು ಸಾತ್ಯಕಿಯನ್ನು ರಕ್ಷಣೆಗೆ ಭೀಮಸೇನ ಮುಂದೆ ನುಗ್ಗುತ್ತಾನೆ. ಅವನು ಭೀಷ್ಮರ ಮೇಲೆ ಯುದ್ಧ ಆರಂಭ ಮಾಡ್ತಾನೆ. ಭೀಮ ದ್ರೋಣರ ಮೇಲೆ ಮುನ್ನುಗ್ಗಿದ್ದನ್ನು ಕಂಡ ಭೀಷ್ಮ ಮತ್ತು ಶಲ್ಯರು ದ್ರೋಣರ ಜೊತೆಗೆ ಸೇರಿ ಭೀಷ್ಮನ ಮೇಲೆ ದಾಳಿಯನ್ನು ಆರಂಭ ಮಾಡ್ತಾರೆ. ಅರ್ಜುನನ ಜೊತೆಗೆ ಯುದ್ಧ ಮಾಡ್ತಾರೆ. ಭೀಮನ ಮೇಲೆ ಭೀಷ್ಮ ಮತ್ತು ಶಲ್ಯ ಸೇರಿ ಭೀಮನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಅದನ್ನು ಕಂಡು ಅಭಿಮನ್ಯು ಮತ್ತು ಉಪಪಾಂಡವರು ಅವರ ಜೊತೆಗೆ ಯುದ್ಧಕ್ಕೆ ಬಂದು ಮುಂದೆ ನಿಲ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಶಿಖಂಡಿ ಮುನ್ನುಗ್ಗುತ್ತಾನೆ. ಈ ಶಿಖಂಡಿದೊಂದು ಪ್ರಯತ್ನ ಇರುತ್ತೆ ಭೀಷ್ಮನ ಎದುರಿಗೆ ಹೋಗಿ ನಿಲ್ಲಬೇಕು ಅಂತ. ಯಾಕೆಂದರೆ ಭೀಷ್ಮನನ್ನು ಕೊಲ್ಲೋದ ಕೊಟ್ಟಿದ್ದೀನಿ ಅಂತ ಅವನಿಗೂ ಗೊತ್ತಿದೆ. ಅವನಿಗೆ ಉಳಿದವರು ಅದನ್ನೇ ಹೇಳಿದ್ದಾರೆ, ನೀನು ಹೋಗಬೇಕಾಗತ್ತೆ ಅಂತ. ಹಾಗಾಗಿ ಭೀಷ್ಮ ಸಂಹಾರ ಅಂದರೆ ಶಿಖಂಡಿ. ಅದರಿಂದ ಶಿಖಂಡಿ ಪ್ರಯತ್ನಿಸಿ ಮತ್ತೆ ಮುಂದೆ ಹೋಗ್ತಾ ಇರ್ತಾನಲ್ಲ, ಶಿಖಂಡಿ ಮುನ್ನುಗ್ಗುತ್ತಾನೆ ಇದೇ ಸಂದರ್ಭದಲ್ಲಿ ಭೀಷ್ಮನ ಎದುರಿಗೆ. ಯಾವಾಗ ಶಿಖಂಡಿ ಎದುರು ಬಂದನೋ, ಶಿಖಂಡಿ ಇವನ ಪ್ರಕಾರ ಶಿಖಂಡಿನಿ, ಭೀಷ್ಮನ ಪ್ರಕಾರ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಬದಲಾಗಿದ್ದರಿಂದಾಗಿ ಅವನ ಪ್ರಕಾರ ಅದೇ ಹೆಣ್ಣೆ. ಬ್ರಹ್ಮ ಸೃಷ್ಟಿಸಿದ್ದು ನಿನ್ನನ್ನು ಹೆಣ್ಣಾಗಿ, ಹಾಗಾಗಿ ನೀನು ಹೆಣ್ಣು ನನ್ನ ಪ್ರಕಾರ ಅಂತ. ಹೆಣ್ಣಿನ ಮೇಲೆ ಯುದ್ಧ ಮಾಡೋದಿಲ್ಲ ಅನ್ನೋದು ಅವನ ನಿಲುವು. ಹಾಗಾಗಿ ಅವನು ಭೀಷ್ಮ ಆ ಜಾಗ ಬಿಟ್ಟು ಹೊರಟೋಗ್ಬಿಡ್ತಾನೆ. ಓ, ಹಂಗಾರೆ ಮುಂಚೆನೇ ಮುಖಾಮುಖಿ ಆಗುತ್ತೆ, ತುಂಬ ಸಲ ಆಗುತ್ತೆ. ಹೌದಾ? ಇಷ್ಟೊಳಗೆ 2-3 ಸಲ ಆಗಿದೆ. ಶಿಖಂಡಿ ಯಾವಾಗ ನೇರ ಬಂದು ಎದುರು ನಿಲ್ತಾನೋ ಭೀಷ್ಮ ಸೈಡಿಗೆ ಹೋಗ್ಬಿಡ್ತಾನೆ. ಇದೊಂದು ವಾಸ್ತವವಾಗಿ ಅಸ್ತ್ರ. ಶಿಖಂಡಿ ತಂದು ನಿಲ್ಸಿದ್ರೆ ಭೀಷ್ಮನ ಬದಿಗೆ ಸರಿಸ್ಬೋದು. ಅದಷ್ಟು ಸುಲಭ ಇರೋದಿಲ್ಲ ಮುನ್ನುಗ್ಗಿ ಬರೋದು ಅನ್ನೋದು. ಎಲ್ಲೋ ಯುದ್ಧ ನಡೀತಾ ಇರುತ್ತೆ, ಹಾಗ ಅಷ್ಟು ಎದುರಿಗೆ ಬರೋದಕ್ಕಾಗೋದಿಲ್ಲ. ಅವರು ತಡಿತಾ ಇರ್ತಾರೆ, ಬೇರೆಯವ್ರು ಮುನ್ನುಗ್ಗಿ ಬಿಡ್ತಾರೆ ಆ ಸಮಯದಲ್ಲಿ ಅಂತ. ಯಾವಾಗ ಭೀಷ್ಮ ಬದಿಗೆ ಸರಿಯೋದಕ್ಕೆ ಹೊರಟ್ನೋ, ಶಿಖಂಡಿ ನಿಲ್ಲಿಸೋದಿಲ್ಲ ಭೀಷ್ಮನ ಎದುರು ನಿಲ್ಲೋದನ್ನು. ಅದನ್ನು ನೋಡಿದ ದುರ್ಯೋಧನ ದ್ರೋಣರಿಗೆ ಹೇಳ್ತಾನೆ ಭೀಷ್ಮರ ರಕ್ಷಣೆಗೆ ಹೋಗಿ ಅಂತ. ಹಾಗಾಗಿ ದ್ರೋಣ ಮತ್ತು ಶಿಖಂಡಿಯರ ನಡುವೆ ಯುದ್ಧ ಆರಂಭ ಆಗುತ್ತೆ. ಅಂದರೆ ದ್ರೋಣರಿಗೆ ಶಿಖಂಡಿಯನ್ನು ತಿರುಗಿಸ್ತಾರೆ, ತನ್ನ ಕಡೆಗೆ ತಿರುಗಿಸ್ಕೊಳ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ, ದುರ್ಯೋಧನ ಈಗ ಭೀಷ್ಮನನ್ನು ರಕ್ಷಿಸಿಕೊಂಡು ಯುದ್ಧ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇರ್ತಾನೆ. ಭೀಷ್ಮನ ಮೇಲೆ ನೇರ ದಾಳಿ ಆಗದೆ ಇರುವಂತೆ ಒಂದು ಪ್ರಯತ್ನ ದುರ್ಯೋಧನ ಮಾಡ್ತಾ ಇರ್ತಾನೆ. ಆದರೆ ಅರ್ಜುನ ಮತ್ತು ಪಾಂಡವರು ಇವತ್ತು ಭೀಷ್ಮನನ್ನೇ ಹುಡುಕಿ ಹೋಗ್ತಾರೆ. ಓಕೆ, ಅಂದರೆ ಭೀಷ್ಮನನ್ನು ಸಂಹಾರ ಮಾಡದೇ ಇದ್ದರೆ ಯುದ್ಧದಲ್ಲಿ ಯಾವ ಇದು ಆಗೋದಿಲ್ಲ ಅನ್ನೋದು ಇವರಿಗೆ ನಿಶ್ಚಯ. ಡೆವಲಪ್ಮೆಂಟ್ ಏನೂ ಆಗೋದೇ ಇಲ್ಲ, ಇದು ಹೀಗೇ ಇರುತ್ತೆ ಅಂತ. ಹಾಗಾಗಿ ಭೀಷ್ಮನ ಕಡೆಗೆ ಎಲ್ಲರೂ ಹೋಗ್ತಾರೆ, ಇಡೀ ಪಾಂಡವರು ನುಗ್ಗುತ್ತಾ ಇರ್ತಾರೆ. ಹಾಗೆ ಇವತ್ತಿನ ಯುದ್ಧ ಮುಂದುವರಿತಾ ಹೋಗುತ್ತೆ. ಯುದ್ಧ ಶುರುವಾಗಿದೆ ಮತ್ತು ಯಥಾ ಪ್ರಕಾರ ಒಂದಷ್ಟು ದ್ವಂದ್ವ ಯುದ್ಧಗಳು, ಒಂದಷ್ಟು ಅನಿರೀಕ್ಷಿತ ಬೆಳವಣಿಗೆಗಳು ಹಾಗೆ ನಡೀತಾ ಇದೆ. ಏನಾಗುತ್ತೆ ಸರ್ ಆಮೇಲೆ? ಯುದ್ಧ ಭೀಕರವಾಗ್ತಾ ಹೋಗುತ್ತೆ. ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಗೆ ಅದು ಆರಂಭ ಆಯಿತು ಅನ್ನೋದನ್ನು ಗಮನಿಸಿದ್ವಿ. ತೆರೆದುಕೊಳ್ಳುತ್ತೆ, ಹೇಗೆ ಆವತ್ತಿನ ಯುದ್ಧ ತೆರೆದುಕೊಳ್ತು ಅಂತ. ಅದಾದ ಮೇಲೆ ಒಂದು ಗಂಭೀರವಾಗಿ ಆಗ್ತಾ ಹೋಗುತ್ತೆ. ಪ್ರತಿ ದಿವಸ ಯುದ್ಧ ಆಗೋದೇ ಹಾಗೆ. ಒಂದು ಆರಂಭ ಆಗುತ್ತೆ, ಯಾರನ್ನೋ ಆಯ್ಕೆ ಮಾಡ್ಕೋತಾರೆ. ಇವರು ಇವತ್ತಿಗೊಂದು ಉದ್ದೇಶ ಇಟ್ಕೊಂಡಿರ್ತಾರೆ, ಅವರು ಇವತ್ತಿಗೊಂದು ಉದ್ದೇಶ ಇಟ್ಕೊಂಡಿರ್ತಾರೆ. ಅದನ್ನು ನಿರಸನ ಮಾಡುವ, ಅದನ್ನು ತಡೆಯುವ ಪ್ರಯತ್ನಕ್ಕೆ ಇವರು ಹೊರಡ್ತಾರೆ ಅಥವಾ ಅವ್ರು ಹೊರಡ್ತಾರೆ. ಹೀಗೆ ಒಂದು ಏನು ಪ್ಲ್ಯಾನ್ ಇರ್ಬೋದು ಎದುರಾಳಿಯದ್ದು ಅಂತ ಗುರುತಿಸಿಕೊಂಡು ಅದಕ್ಕೆ ತಕ್ಕುದಾದ್ದನ್ನು ಮಾಡೋ ಥರ ನಡೆಯುತ್ತೆ. ಮೈಂಡ್ ಗೇಮೇ ನಡೆಯೋದಿಲ್ಲಿ. ಯಾಕೆ ಇವನು ಮುಂದೆ ಬಂದ ಅಂತ ಅದನ್ನೆಲ್ಲ ಹೇಳದೇ ಇದ್ರು ಇವನು ಯಾಕೆ ಮುಂದೆ ಬರ್ತಾ ಇದ್ದಾನೆ, ಇವತ್ತು ಯಾಕೆ ಶಿಖಂಡಿಯನ್ನು ಸೀದಾ ತಂದರು ಅಂತ. ಶಿಖಂಡಿ ತಂದರು ಅಂದರೆ ಇವ್ರು ಏನೋ ಬೇರೆ ಪ್ಲ್ಯಾನಲ್ಲಿದ್ದಾರೆ, ತಡೆಯೋದಕ್ಕೆ ನಾವೇನು ಮಾಡ್ಬೋದು ಅಂತ ಮೊದಲು ಆರಂಭ ಆಗುತ್ತೆ. ಅದಾದ ಮೇಲೆ ಸೈನ್ಯ ಯುದ್ಧಗಳು ನಡೀತವೆ. ಇಲ್ಲಿ ಸಾಧಾರಣ ನಾವು ವ್ಯಕ್ತಿಗಳ ಯುದ್ಧವನ್ನು ಹೇಳ್ತಾ ಹೋಗ್ತೀವಿ, ಸೈನ್ಯ ಯುದ್ಧಗಳು ನಡೀತವೆ.
ಕುದುರೆಗಳು, ಕುದುರೆ ಸವಾರರು, ಆನೆಯ ಮೇಲೆ ಇರುವವರು, ಪದಾತಿಗಳು, ಈಗ ಇದರ ಪ್ರಕಾರ ಕೋಟಿ ಜನ ಇದ್ದಾರಲ್ಲ, ಆ ಯುದ್ಧಗಳು ನಡ್ಕೊಳ್ತಾನೆ ಇರುತ್ತೆ, ಇದೊಂದು ಯುದ್ಧಗಳು ನಡೆಯುವಾಗಲೂ. ಮತ್ತು ಪ್ರತಿ ಸೈನ್ಯದಲ್ಲೂ ಲಕ್ಷಾಂತರ ಸೈನಿಕರು ಗುಂಪು ಮುಂದೋಗೋದು, 2 ರಥಗಳಲ್ಲ, ನಾವು ಇಂದು ಹೇಳಿದ್ದೀವಿ ಅದನ್ನು. ಅಂದರೆ ಯುದ್ಧ ಇನ್ನೊಂದ್ಸಲ ಕಲ್ಪಿಸಿಕೊಳ್ಳೋದಕ್ಕೆ ಹೇಳ್ತಾ ಇರೋದು. ಆಯಾಯ ಸೈನ್ಯವೇ ಮುಂದುವರಿಯೋದ್ರಿಂದ ಅಲ್ಲಿ ಎಷ್ಟೋ ಜನ ವೀರರಿರ್ತಾರೆ. ಹಾಗಾಗಿ ಆ ತರಹದ ಯುದ್ಧ ಒಂದಿಷ್ಟು ತೊಗೊಳತ್ತೆ, ಅದಾಗ್ತಾ ಇರೋ ಹಾಗೇನೆ. ಇದೊಂದು ಯುದ್ಧಗಳಲ್ಲಿ ತಕ್ಷಣ ಏನೂ ಆಗೋದೇ ಇಲ್ಲ. ಇವನು 1 ಬಾಣ ಬಿಟ್ಟ, ಅವನು 5 ಬಾಣ ಬಿಟ್ಟ, ಅವನು 3 ಬಾಣ ಬಿಟ್ಟ, ಅವನು ಶಕ್ತಿ ಆಯುಧ ಕಳಿಸಿದ, ಇವನು ಕತ್ತಿ ತಗೊಂಡ, ಅವನು ಗದೆ ತಗೊಂಡ, ಅವನು ಪರಿಗ ತಗೊಂಡ ಅಂತ ಈಗ ಒಂದಿಷ್ಟು ಹೊತ್ತು ಏನೂ ಇದಾಗೋದಿಲ್ಲ ಅನ್ನೋ ಥರ ನಡೀತಾ ಇರುತ್ತೆ. ನಾವು ಇದಕ್ಕೆ ತುಂಬ ಸರಿಯಾದ ಕಲ್ಪನೆ ಮಾಡ್ಕೊಳ್ಬೋದಾದ್ದು ಅಂತ ಅಂದರೆ ಬಾಕ್ಸಿಂಗೆಲ್ಲ ನಡೆಯುತ್ತಲ್ಲ, ಬಾಕ್ಸಿಂಗೆಲ್ಲ ನಡೆಯುವಾಗ ಅವರು ಗುದ್ದುತ್ತಾ ಇರ್ತಾರೆ, ನಮಗೆ ಎಷ್ಟೊತ್ತಾದರೂ ಏನೂ ಗೊತ್ತಾಗೋದೇ ಇಲ್ಲ. ಮತ್ತು ಕೆಲವು ಸಲ ಯಾವುದು ಆ ಥರ ಕುಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ಕುಸ್ತಿಗಳಲ್ಲಾದರೂ ಅವನು ಬೀಳ್ತಾನೆ ಬಿದ್ದವನು ಮತ್ತೆ ಹೇಳ್ತಾನೆ ಮತ್ತೆ ಆಗ್ತಾನೇ ಇರುತ್ತಲ್ಲ, ಬಹಳ ಹೊತ್ತು ನಡೆಯುತ್ತಲ್ಲ, ಹಾಗೆ ನಡೆಯುತ್ತೆ ಇದು ಇದರಲ್ಲಿ. ಅಥವಾ ಇವುಗಳಲ್ಲಿ ನಡೆದಾಗೆ ಈ ಬ್ಯಾಡ್ಮಿಂಟನ್ ಇತ್ಯಾದಿಗಳು ನಡೀತಾ ಇದ್ದಾಗ ಹೊಡಿತಾನೇ ಇರ್ತಾರೆ ಎಷ್ಟೋ ಹೊತ್ತು ಅಂತ ಇರುತ್ತಲ್ಲ, ಆ ತರಹನೇ ಯುದ್ಧಗಳು ತುಂಬ ಹೊತ್ತು ನಡೆಯುತ್ತೆ. ಇದು ಗಂಟೆಗಳ ಕಾಲ ನಡೆದಿರುತ್ತೆ. ನಾವಿಲ್ಲಿ ಹೇಳುವಾಗ ಇಷ್ಟೇ ಹೇಳ್ಕೊಂಡು ಹೋಗುತ್ತೆ, ಅವರು ಅಷ್ಟೇನು ಗಂಟೆಗಟ್ಟಲೆದಷ್ಟು ವಿವರಿಸಿಲ್ಲ. ಆದರೆ ಪ್ರತಿ ಬಾಣಗಳ ವಿವರಗಳನ್ನು ಒಂದಿಷ್ಟು ಕೊಡ್ತಾರೆ ಅವರು. ಆದರೆ ಎಲ್ಲಿ ಕೊಡ್ತಾರೆ ಅಂತಂದರೆ ಭಾಳ ಮುಖ್ಯ ಘಟ್ಟ ಇದೆ ಮುಂದೆ ಅನ್ನುವಾಗ ಕೊಡ್ತಾರೆ ಅಷ್ಟೇನೆ. ಓಕೆ. ಇಲ್ಲೀಗ ಈ ಥರ ಯುದ್ಧ ಆರಂಭ ಆಗ್ತಾ ಇದ್ದಾಗೆ ದುರ್ಯೋಧನ ಈಗ ಪಾಂಡವರು ಭೀಷ್ಮನ ಮೇಲೆ ಮುಂದುವರೆದ್ರು ಅಂತ ಬಂತಲ್ಲ, ಆಗ ದುರ್ಯೋಧನ ಕಳಿಂಗರನ್ನು ಸೇರಿಸಿಕೊಂಡು ಭೀಷ್ಮನ ಜೊತೆಗೆ ಬಂದು ನಿಲ್ತಾನೆ. ಈ ಕಳಿಂಗರು ಬಹಳ ದೊಡ್ಡ ಸೈನ್ಯ ಅಂತ ಅನ್ಸುತ್ತೆ ಅವ್ರಿಗೆ. ನಾವು ಹಿಂದೆ ನೋಡಿದ್ವಿ, ಭೀಮ ಭಾರಿ ಪರಾಕ್ರಮ ಮಾಡಿ ಇಡೀ ಕಳಿಂಗ ಸೈನ್ಯವನ್ನು ನಾಶಪಡಿಸಿಬಿಟ್ಟ ಅನ್ನೋ ಥರ ಒಂದು ಯುದ್ಧ ನಡೆದಿದೆ. ಆದರೂ ಇವತ್ತು ದೊಡ್ಡ ಸೈನ್ಯ ಕಳಿಂಗರದ್ದೇ ಅಂತ. ಅಂದರೆ ಅಷ್ಟು ಪ್ರಮಾಣದಲ್ಲಿ ಇದ್ದಾರೆ. ಅಲ್ಲಿ ರಾಜಕುಮಾರರು ಸತ್ತೋಗಿದ್ದಾರೆ, 2-3 ಜನ ಅಲ್ಲ ಅವತ್ತು. ಆದರೂ ಕಳಿಂಗದ ದೊರೆ ಇದ್ದಾನೆ, ಅವರ ವೀರರುಗಳು ಇನ್ನೂ ಇದ್ದಾರೆ, ಅಷ್ಟು ದೊಡ್ಡ ಸೈನ್ಯ ಅವರಲ್ಲೂ ಉಳಿದಿದೆ ಅಂತ. ಹಾಗಾಗಿ ಅವತ್ತಿನ ದೊಡ್ಡ ಸೈನ್ಯಗಳಲ್ಲಿ ಕಳಿಂಗನೂ ಒಂದಾಗಿತ್ತು ಅನ್ನೋದು ಅದರಲ್ಲಿ ಕಾಣಿಸ್ಕೊಳ್ಳುತ್ತೆ. ಪಾಂಡವರು ಭೀಮನ ನೇತೃತ್ವದಲ್ಲಿ ಭೀಷ್ಮನ ಮೇಲೆ ದಾಳಿ ನಡೆಸ್ತಾರೆ. ಅಲ್ಲಿ ದುರ್ಯೋಧನನೇ ಬಂದು ನಿಲ್ತಾನೆ. ಇಲ್ಲಿ ಭೀಷ್ಮನಿಗೆ ಒಂದು ಯೋಚನೆ ಇತ್ತು ಅಂತ ಹೇಳ್ತಾರೆ ಇವತ್ತಿನ ಯುದ್ಧದಲ್ಲಿ. ಏನು ಅಂತ ಅಂದರೆ, ಭೀಮ ಕೌರವರ ಮೇಲೆ ಹೋಗದಂತೆ ನೋಡ್ಕೊಳ್ಬೇಕು ಒಂದು ಯೋಚನೆ ಇತ್ತು ಭೀಷ್ಮನಿಗೆ ಅಂತ. ಯಾಕೆಂದರೆ ಕೌರವರು ಸಿಕ್ಕರೆ ಕೊಂದಾಕ್ಬಿಡ್ತಾನೆ ಅವನಂತ. ಓಕೆ. ಈಗ ಆಲ್ರೆಡಿ ಕೊಂದು ಬಿಟ್ಟಿದ್ದಾನೆ. ಹಾಗಾಗಿ ಅವನು ಅವರನ್ನು ಎದುರಿಸದೇ ಇರುವಂತೆ ನೋಡಬೇಕು ಅಂತ. ಹಾಗಾಗಿ ಅವನು ಭೀಮನ ಮೇಲೆ ಇವನು ತಿರುಗಿಕೊಳ್ತಾನೆ ಭೀಷ್ಮ, ಕೌರವರ ಕಡೆಗೆ ಅವನು ತಿರುಗದೇ ಇದ್ದಾಗೆ. ಆದರೆ ಅದನ್ನು ಗಮನಿಸಿದ ಅರ್ಜುನ ಭೀಷ್ಮನ ಮೇಲೆ ಯುದ್ಧಕ್ಕೆ ಮುಂದಾಕ್ತಾನೆ. ಅರ್ಜುನ ಮುನ್ನುಗ್ಗಿ ಬಂದು ಭೀಷ್ಮನ ಮೇಲೆ ಯುದ್ಧ ಆರಂಭ ಮಾಡ್ತಾನಲ್ಲ, ಅದನ್ನು ಸುದೀರ್ಘವಾಗಿ ವರ್ಣಿಸ್ತಾರೆ. ಅವನ ರಥ ಹೇಗಿತ್ತು, ಅವನ ರಥದ ಧ್ವಜ ಹೇಗಿತ್ತು, ಅವನ ಗಾಂಡೀವದ ಶಬ್ದ ಹೇಗಿತ್ತು, ಅದೇ ಹೇಗೆ ಹೆದರಿಸ್ತಾ ಇತ್ತು. ಮತ್ತು ಅವನು ನಿರಂತರವಾಗಿ ಬಾಣಗಳನ್ನು ಪ್ರಯೋಗ ಮಾಡ್ತಾ ಬಂದ. ಅವನು ಹೇಳ್ತಾನೆ, ಇವನು ಸಂಜಯ ಹೇಳ್ತಾನೆ, ನಮಗೆ ಪೂರ್ವ ಪಶ್ಚಿಮ ಎಲ್ಲ ಮರೆತೋಗ್ಬಿಡ್ತು ಅದನ್ನು ನೋಡಿದಾಗ. ನನಗೆ ಯಾವ ದಿಕ್ಕು ಏನು ಅಂತಲೇ ಗೊತ್ತಾಗೋದಿಲ್ಲ, ಕತ್ತಲ ಆವರಿಸ್ಬಿಡುತ್ತೆ, ಇದಕ್ಕಿಂತ ಮುಚ್ಚಿಬಿಡ್ತಾನೆ ಅದನ್ನ. ಆ ಥರ ಒಂದು ಭಯಂಕರವಾದ ಯುದ್ಧಕ್ಕೆ ಅರ್ಜುನ ಮುಂದಾದ ಅಂತ. ಕಳಿಂಗದ ದೊರೆ ಇವತ್ತಿನ ಯುದ್ಧದಲ್ಲಿ ಬಹಳ ಜೋರಾಗಿ ಕಾಣಿಸಿಕೊಂಡ ಅಂತ ವ್ಯಾಸರು ವರ್ಣಿಸ್ತಾರೆ. ಕಾಂಬೋಜರು, ಗೋಪರು ಅಂತ, ಗೋಪ ಅಂತ ಒಂದು ಗಣರಾಜ್ಯ, ಗೋಪರು, ಅವರ ಜೊತೆಗೆ ಸೇರಿ ಗೋವಾಸನ ಅಂತ ಅವನು ಗೋಪರ ರಾಜ ಗೋವಾಸನ. ಆಮೇಲೆ ಮದ್ರವೀರರು, ಸೌವೀರರು, ಗಾಂಧಾರರು, ತ್ರಿಗರ್ತರು, ಮತ್ತು ಎಲ್ಲ ಕಾಲಿಂಗರು, ಅವರ ಜೊತೆಗೆ ಕಳಿಂಗಾಧಿಪತಿ ಸೇರಿ ಯುದ್ಧಕ್ಕೆ ಮುನ್ನುಗ್ಗಿದ ಅಂತ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಶಕುನಿಯನ್ನು ಮುಂದಿಟ್ಟುಕೊಂಡು ನಾಗರು, ನರಗಣರು, ಇವರು ದುಶ್ಯಾಸನನ ನೇತೃತ್ವದಲ್ಲಿ, ದುಶ್ಯಾಸನ, ಜಯದ್ರಥ, ಇವರುಗಳೆಲ್ಲ ಸೇರಿ ಶಕುನಿಯನ್ನು ಮುಂದಿಟ್ಕೊಂಡು ಹೊರಡ್ತಾರೆ ಅಂತ. 14 ಸಹಸ್ರಾಣಿ ಸೋಬಲಂ ಅಂತ 14,000 ಜನ ಯೋಧರು ಶಕುನಿಯ ಜೊತೆಗೆ ಸೇರಿ ಯುದ್ಧ ಮಾಡ್ತಾ ಇದ್ರು ಅಂತ. ಇವರೆಲ್ಲರೂ ಕೂಡ ಪಾಂಡವರನ್ನು ಪ್ರತ್ಯೇಕವಾಗಿ ಎದುರಿಸೋದಕ್ಕೆ ಹೋದರು ಅಂತ. ಅವ್ರು ಒಟ್ಟಾಗಿ ಭೀಷ್ಮನ ಮೇಲೆ ಇದ್ರಲ್ಲ, ಅದನ್ನು ತುಂಡು ಮಾಡಿ ಒಂದೊಂದು ಗುಂಪು ಒಂದೊಂದು ಕಡೆಗೆ ಹೋಯಿತು ಅಂತ.
ಒಂದು ದ್ವಂದ್ವ ಯುದ್ಧ ಮತ್ತೆ ತೆರೆದುಕೊಳ್ಳುತ್ತೆ. ಹೀಗೆಲ್ಲ ಚೆದರುತ್ತಲ್ಲ, ಹೀಗೆ ಚೆದರುತ್ತಾ ಇದ್ದ ಮತ್ತೊಂದು ಅಂತ ಈಗ ಆವಂತಿಯ ವಿಂದ ಮತ್ತು ಅನುವಿಂದರು ಕಾಶಿರಾಜನ ಜೊತೆಗೆ ಯುದ್ಧವನ್ನು ಆರಂಭ ಮಾಡ್ತಾರೆ. ಭೀಮ ಮತ್ತು ಸೈಂಧವನ ಜೊತೆ, ಸೈಂಧವ ಅಂದರೆ ಜಯದ್ರಥನ ಜೊತೆಗೆ ಯುದ್ಧ ಆರಂಭ ಆಗತ್ತೆ. ಯುಧಿಷ್ಠಿರ ಶಲ್ಯನ ಜೊತೆಗೆ ಯುದ್ಧ ಆರಂಭ ಮಾಡ್ತಾನೆ. ಅದು ಅವರವರ ವ್ಯಕ್ತಿಗಳನ್ನು ಮೊದಲೇ ಆಯ್ಕೆ ಮಾಡ್ಕೊಂಡಿದ್ರು ನಾವು ಗಮನಿಸಿದ್ವಲ್ಲ. ಯುಧಿಷ್ಠಿರ ಪ್ರತಿ ಸಲ ಶಲ್ಯನ ಹುಡ್ಕೊಂಡು ಹೋಗೋದನ್ನು ನೋಡ್ತೀವಿ ನಾವು. ವಿಕರ್ಣ ಸಹದೇವನ ಜೊತೆಗೆ ಯುದ್ಧ ಮಾಡ್ತಾನೆ. ಚಿತ್ರಸೇನ ಅಂದರೆ ದುರ್ಯೋಧನನ ತಮ್ಮ ಅವನು ಶಿಖಂಡಿ ಜೊತೆಗೆ ಯುದ್ಧ ಮಾಡ್ತಾನೆ. ಮತ್ಸ್ಯರು ದುರ್ಯೋಧನನ ಜೊತೆಗೆ ಯುದ್ಧ ಮಾಡುತ್ತಾರೆ. ದುರ್ಯೋಧನ ಮತ್ತು ಶಕುನಿ ಒಂದಾಗಿ ಯುದ್ಧ ಮಾಡ್ತಾ ಇರ್ತಾರೆ. ಅವ್ರ ಜೊತೆಗೆ ಮತ್ಸ್ಯರು ಅಂದರೆ ವಿರಾಟ ಅವನ ಸೈನ್ಯ ಅವನ ಜೊತೆಗೆ ಯುದ್ಧ ಮಾಡುತ್ತಾರೆ. ದೃಪದ, ಚೇಕಿತಾನ ಮತ್ತು ಸಾತ್ಯಕಿ ಈ ಮೂವರು ದ್ರೋಣರ ಜೊತೆಗೆ ಯುದ್ಧ ಮಾಡುತ್ತಾರೆ. ದ್ರೋಣರ ಜೊತೆಗೆ ಆಗ ಅಶ್ವತ್ಥಾಮ ಕೂಡ ಇರ್ತಾನೆ. ಕೃಪ ಮತ್ತು ಕೃತವರ್ಮರು ಧೃಷ್ಟಕೇತುವಿನ ಮೇಲೆ ಯುದ್ಧ ಮಾಡ್ತಾರೆ, ಶಿಶುಪಾಲನ ಮಗನ ಜೊತೆಗೆ. ಶಿಶುಪಾಲ್ ಮಗ ದೃಷ್ಟಕೇತು. ಹೀಗೆ ದ್ವಂದ್ವ ಯುದ್ಧ ಅನ್ನೋದು ಮತ್ತೊಂದು ತರಹದಲ್ಲಿ ತೆರೆದುಕೊಳ್ಳುತ್ತೆ. ಹೀಗೆ ನಡೀತಾ ಇದ್ದ ದ್ವಂದ್ವ ಯುದ್ಧ ಮಧ್ಯದಲ್ಲಿ ಮತ್ತೆ ತಿರುಗಿಕೊಳ್ಳುತ್ತೆ. ಶಿಖಂಡಿ ಮತ್ತೆ ಭೀಷ್ಮನ ಎದುರು ಬರ್ತಾನೆ. ಅವನು ವಿರಾಟನ ಜೊತೆಗೆ ಸೇರಿಕೊಂಡು ಮತ್ತೆ ಭೀಷ್ಮನ ಎದುರು ಬಂದು ನಿಲ್ತಾನೆ. ಅರ್ಜುನ ದ್ರೋಣ, ಕೃಪ, ವಿಕರ್ಣ ಇವರುಗಳನ್ನು ಎದುರಿಸ್ತಾನೆ. ಅಂದರೆ ಚೆದರಿ ಮತ್ತೆ ಆಚೆ ಕಡೆ ಆಗುತ್ತಲ್ಲ, ಆ ಥರದ್ದು ಇನ್ನೊಂದಾಗತ್ತೆ. ಆಮೇಲೆ ಜಯದ್ರಥ ಮತ್ತು ದುರ್ಯೋಧನ ಇವರ ಜೊತೆಗೆ ಇವ್ರದ್ದು ಒಂದು ಕಡೆ ಇರ್ತಾರೆ. ಅದರಲ್ಲಿ ಪ್ರಾಚ್ಯರು ಮತ್ತು ದಾಕ್ಷಿಣಾತ್ಯ ಸೈನ್ಯಗಳನ್ನು ಇಟ್ಟುಕೊಂಡು ದುರ್ಯೋಧನ ಮತ್ತು ಜಯದ್ರಥ ಇರ್ತಾರೆ ಒಂದು ಕಡೆಯಲ್ಲಿ. ಅವರ ಜೊತೆಗೆ ಭೀಮನ ಯುದ್ಧ ಆರಂಭ ಆಗತ್ತೆ. ಸಹದೇವ ಶಕುನಿ ಮತ್ತು ಉಲೂಕನ ಜೊತೆಗೆ ಯುದ್ಧ ಮಾಡ್ತಾನೆ. ಉಲೂಕ ಅಂದರೆ ಶಕುನಿಯ ಮಗ, ಅವನ ಜೊತೆಗೆ ಯುದ್ಧ ಮಾಡ್ತಾನೆ. ಕೆಲವು ಇವುಗಳು ಬಂದಾಗ ಮತ್ತೆ ಅವರ ಸಂಬಂಧಗಳು ಅವ್ರು ಎಲ್ಲಿಯವರು ಅಂತ ಅದನ್ನೆಲ್ಲ ಹೇಳ್ತಾ ಇರ್ತೀವಿ. ಯಾಕೆಂದರೆ ಕೆಲವು ಸಲ ಅದು ಹೆಸರು ಮರ್ತೋಗಿರತ್ತೆ ಅಂತ. ನೋಡುವವರು ಇದು ಯಾಕೆ ರಿಪೀಟ್ ಮಾಡ್ತಾ ಇದ್ದೀರಿ ಅಂತ ಬೈಕೊಳ್ಬೇಡಿ, ಕೆಲವು ಹೆಸರುಗಳು ಮರಿತಾ ಇರತ್ತಲ್ಲ ಅದಕ್ಕೆ ಅಂತ. ನಕುಲ ತ್ರಿಗರ್ತರ ಜೊತೆಗೆ ಯುದ್ಧ ಮಾಡುತ್ತಾ ಇರ್ತಾನೆ. ತ್ರಿಗರ್ತ ಪ್ರಸ್ಥಲ ಅಂತಲೂ ಕರೀತಾರೆ ಅದನ್ನು. ತ್ರಿಗರ್ತ ಅನ್ನೋದು ಈ ಮತ್ಸ್ಯ ದೇಶದ ಪಕ್ಕ ಇದ್ದಿದ್ದು. ಆವಾಗ ಉತ್ತರ ಗೋಗ್ರಹಣ ಆದಾಗ ಅದಕ್ಕೆ ಕಾರಣ ಅವನೇ ಆಗಿರ್ತಾನೆ. ಸುಶರ್ಮ ಅಂತ ತ್ರಿಗರ್ತರದರೆ ಅವನ ಕೆಲಸವೂ ಇಲ್ಲಿ ತುಂಬ ಇದೆ. ಅಂದರೆ ಅವನು ಪಾಂಡವ ದ್ವೇಷಿ, ಅವನು ದುರ್ಯೋಧನನ ಪರಮ ಮಿತ್ರ. ಅವನು ಪಾಂಡವ ದ್ವೇಷಿ ಅಂದರೆ ಅವನಿಗೇನು ಕಾರಣ ಇಲ್ಲ, ಅವನು ದುರ್ಯೋಧನನ ಪರ ತನ್ನ ಗೆಳೆಯ ಅಂತ. ಹಾಗಾಗಿ ಅವನು ಇಲ್ಲಿ ತುಂಬ ಕೊಡುಗೆ ಕೊಡ್ತಾನೆ ಈ ತ್ರಿಗರ್ತ ರಾಜ ಸುಶರ್ಮ. ಅದು ಆಧುನಿಕ ಭಾರತದಲ್ಲಿ ಯಾವುದಂತ? ತ್ರಿಗರ್ತ ಈಗಿನ ಪಂಜಾಬಿನ ಭಾಗಕ್ಕೆ ಬರುತ್ತೆ, ಜಲಂಧರ್ ಅನ್ನೋ ಭಾಗಕ್ಕೆ ಬರುತ್ತೆ ಅಂತ ಗುರುತಿಸಿದ್ದಾರೆ. ತ್ರಿಗರ್ತ ಅನ್ನೋದು ಅಲ್ಲಿ ಬಂದಿದೆ ಅಂತ. ಅಭಿಮನ್ಯು ಶಾಲ್ವರು, ಕೇಕಯರು ಅವರ ಜೊತೆಗೆ ಯುದ್ಧ ಮಾಡ್ತಾನೆ. ಸಾತ್ಯಕಿ, ಚಕಿತಾನ ಅವರುಗಳು ಅವನ ಜೊತೆಗೆ ಸೇರಿಕೊಳ್ತಾರೆ. ಧೃಷ್ಟಕೇತು ಮತ್ತು ಘಟೋತ್ಕಚ ಮುಂದುವರಿತಾ ಇದ್ದ ಹಾಗೆ ಅವರುಗಳು ಕೂಡ ಇವ್ರ ಜೊತೆಗೆ ಸೇರಿಕೊಂಡು ಅವ್ರ ಮೇಲೆ ಯುದ್ಧ ಮಾಡ್ತಾರೆ. ದೃಷ್ಟದ್ಯುಮ್ನ ದ್ರೋಣರ ಮೇಲೆ ಯುದ್ಧ ಮಾಡ್ತಾನೆ. ಇದು ಕೆಲವು ಸಹಜ ಯುದ್ಧಗಳು. ಇದು ಹಾವು ಮುಂಗುಸಿ ಎಲ್ಲ, ಅಳಿಲು ಮುಂಗುಸಿ ಅಂತೆಲ್ಲ ಹಾವು ಅಂತ ಹೇಳ್ತೀವಲ್ಲ ಹಾಗೆ. ಅಂದರೆ ಜಾತಿ ವೈರ ಅಂತ ಕರೀತಾರೆ ಅದನ್ನು. ಪ್ರಾಣಿಗಳಲ್ಲಿ ಕೆಲವರಿಗೆ ಕೆಲವುದ್ರ ಮೇಲೆ ವೈರ ಇರುತ್ತೆ ಅಂತ, ಅಂದರೆ ಹುಟ್ಟ ವಿರೋಧ ಇರುತ್ತೆ ಅಂತ. ಆ ಪ್ರಾಣಿ ಮೇಲೆ ಈ ಪ್ರಾಣಿ ವಿರೋಧ ಇರುತ್ತೆ ಅಂತ. ಹಾವು ಮುಂಗುಸಿಗಿದೆ ಅಂತ ಹೇಳ್ತೀವಲ್ಲ ಹಾಗೆ ಇಲ್ಲಿ ದೃಷ್ಟದ್ಯುಮ್ನ ಮತ್ತು ದ್ರೋಣ ಇದೆಲ್ಲ ಆಗೋದೇನೆ. ಅವರು ಎಲ್ಲಿದ್ರೂ ಮತ್ತೆ ಹುಡ್ಕೊಂಡ್ಬರ್ತಾರೆ. ಶಿಖಂಡಿ ಹೋಗಿ ಭೀಷ್ಮನ್ನ ಹುಡುಕ್ತಾನೆ. ದ್ರೋಣ ದೃಷ್ಟದ್ಯುಮ್ನ ಹುಡುಕಲ್ಲ, ದೃಷ್ಟದ್ಯುಮ್ನ ದ್ರೋಣನ ಹುಡುಕ್ತಾನೆ. ದುರ್ಯೋಧನ ಭೀಮ ಇವ್ರುಗಳದ್ದಂತೂ ಇಲ್ಲಿ ಆವಾಗ ಕಾಣಿಸ್ಕೊಳುತ್ತೆ. ಹೀಗೆ ಎರಡನೇ ಸುತ್ತಿನ ದ್ವಂದ್ವ ತಿರ್ಕೊಳತ್ತು. ಮಧ್ಯಾಹ್ನ ಆಗುವಾಗ ಮತ್ತೊಂದು ದ್ವಂದ್ವ ಯುದ್ಧಗಳು ಈ ಥರ ಆರಂಭ ಆದವು. ಭೀಷ್ಮ ಮತ್ತು ಭೀಮರ ಯುದ್ಧ ಜೋರಾಗಿ ನಡೆಯೋದಕ್ಕೆ ಆರಂಭ ಆಗತ್ತೆ. ಅಂದರೆ ಮತ್ತೊಂದು ಕಡೆ ತಿರ್ಕೊಳತ್ತೆ ಅವರಿಬ್ಬರ ಯುದ್ಧ. ಭೀಷ್ಮನ ಬಾಣಗಳು ಭೀಮನ ಮೇಲೆ ಭಾಳ ಜೋರಾಗಿ ದಾಳಿ ಮಾಡ್ತಾನೆ ಭೀಷ್ಮ ಬಾಣಗಳಿಂದ ಅಂತ. ರುಕ್ಮಪುಂಖಾಹ, ಶಿಲಾಶಿತಾಹ, ತೈಲಧೌತಾಹ ಅಂತೆಲ್ಲ ಹೇಳ್ತಾರೆ. ಅಂದರೆ ಬಾಣಗಳು ಹೇಗಿರ್ತಾ ಇದ್ವು ಅನ್ನೋದಕ್ಕೆ
ಚೂಪಾದ ತುದಿಗಳಿರ್ತಾ ಇದ್ವು, ಅವುಗಳನ್ನು ಮಸೆಗಲ್ನಲ್ಲಿ ಮಸದು ತರ್ತಾ ಇದ್ರು ಅಂತ, ಅಷ್ಟು ಚೂಪು ಮಾಡ್ತಾ ಇದ್ರು ಪ್ರತಿ ಸಲನೂ ಅಂತ ಅದನ್ನು. ಮತ್ತು ತೈಲ ಧೌತ ಅಂತ ಅಂದರೆ ಎಣ್ಣೆಯಲ್ಲಿ ನೆನೆಸಿಟ್ಟಿರ್ತಿದ್ರಂತೆ ಅದನ್ನು. ಅವನ ಬಾಣಕ್ಕೆ ಪ್ರತಿಯಾಗಿ ಭೀಮ ಶಕ್ತಿ ಆಯುಧವನ್ನು ಬಿಡ್ತಾನೆ. ಶಕ್ತಿ ಅಂದರೆ ಅದು ಎಸೆಯೋದು, ಅದು ಶಕ್ತಿ ಆಯುಧವನ್ನು ಬಿಡ್ತಾನೆ. ಅದನ್ನು ಅದು ಬರೋದಕ್ಕಿಂತ ಮೊದಲೇ ಆಕಾಶದಲ್ಲೇ ಅದನ್ನು ತುಂಡು ಮಾಡಿದ ಭೀಷ್ಮ ಅಂತ ಬರುತ್ತೆ. ನಾವಿದನ್ನು ಈಗ ಯುದ್ಧ ಮಹಾಭಾರತ ಧಾರಾವಾಹಿ ಇರಲಿ ಅಥವಾ ಬೇರೆ ಕಡೆ ಇದ್ದಾಗ ಅಲ್ಲಿ ಮೇಲ್ಗಡೆ ಒಂದಕ್ಕೊಂದು ಹಿಂಗೆ ಸಂಘಟಿಸಿ ಅದು ಚೂರು ಚೂರಾಗೋದು ಎಲ್ಲ ನೋಡ್ತೀವಲ್ಲ, ಹಾಗೆ ನಡೆಯುತ್ತೆ. ಅದು ಬರುವಾಗಲೇ ಅದನ್ನು ತುಂಡರಿಸೋದು ಎಲ್ಲ. ಹೀಗೆ ಭೀಮ ಮತ್ತು ಭೀಷ್ಮರ ಯುದ್ಧ ನಡೀತಾ ಇರುವಾಗ ಒಂದು ಹಂತದಲ್ಲಿ ಭೀಮನ ಧನಸ್ಸನ್ನು ತುಂಡರಿಸ್ತಾನೆ ಭೀಷ್ಮ. ಆಗ ಸಾತ್ಯಕಿ ಮುನ್ನುಗ್ಗಿ ಬರ್ತಾನೆ. ಈ ಧನಸ್ಸು ತುಂಡಾದ ಕೂಡಲೇ ಇನ್ನೊಂದು ಧನಸ್ಸನ್ನು ತೊಗೊಂಡು ಯುದ್ಧ ಮಾಡ್ತಾ ಇರತ್ತೆ, ಇನ್ನೊಂದು ಆಯುಧವನ್ನು. ಆದರೆ ಕೆಲವು ಸಲ ಏನಾಗುತ್ತೆ ಅಂದರೆ ಎದುರಿನಲ್ಲಿದ್ದವನು ಇವರ ಧನಸ್ಸನ್ನು ತುಂಡು ಮಾಡೋದವನು ಅತ್ಯಂತ ವೇಗವಾಗಿ ಅವನೇ ಮುಂದುವರೆದು ಬಿಟ್ಟರೆ ಕಷ್ಟ ಆಗುತ್ತಲ್ಲ. ಆಗ ಗಮನಿಸ್ತಾ ಇರ್ತಾರೆ. ಇಲ್ಲಿಗ ಸಾತ್ಯಕಿ ಮುನ್ನುಗ್ಗಿ ಬರ್ತಾನೆ ಭೀಷ್ಮನ ಜೊತೆಗೆ ಯುದ್ಧಕ್ಕೆ. ಆದರೆ ಮುನ್ನುಗ್ಗಿ ಬಂದ ಸಾತ್ಯಕಿಯ ಸಾರಥಿಯನ್ನು ಭೀಷ್ಮ ಕೊಂದು ಬಿಡ್ತಾನೆ. ಸಾರಥಿ ಸತ್ತ ಕೂಡಲೇ ಏನಾಗುತ್ತೆ ಅಂದರೆ ಅವನ ಕುದುರೆಗಳು ಓಡಿಬಿಡುತ್ತವೆ. ಯಾವಾಗ ಸಾತ್ಯಕಿಯ ಕುದುರೆ ಕಂಟ್ರೋಲಿಗೆ ಸಿಗದೆ ಓಡೋಕ್ಕೆ ಶುರುವಾಗತ್ತೋ ಪಾಂಡವರ ಇದರಲ್ಲಿ ಹಾಹಾಕಾರ ಆರಂಭ ಆಗತ್ತೆ. ಸಾತ್ಯಕಿಯ ಸಾರಥಿ ಸತ್ತು ಬೀಳೋದು, ಕುದುರೆ ಓಡ್ತಾ ಇರುತ್ತೆ. ಸಾತ್ಯಕಿಗೆ ಅದನ್ನು ಹಿಡ್ಕೊಳ್ಳೋದಕ್ಕಾಗೋದಿಲ್ಲ, ಕುದುರೆಗಳ ರಥ ಎಳ್ಕೊಂಡು ಓಡ್ತಾ ಇರ್ತವೆ. ಹಾಗಾಗಿ ಕೂಗ್ತಾರೆ ಜನ, ಕುದುರೆ ತಡೀರಿ ಅಂತ ಪಾಂಡವರ ಕಡೆ ಸೈನಿಕರು ಕೂಗ್ತಾ ಇರ್ತಾರೆ. ತಡೆದ ನಿಲ್ಲಿಸ್ಬೇಕಲ್ಲ ಅದು. ಈ ಥರ ಆಗ್ಬಿಡುತ್ತೆ. ಈ ಪ್ರಾಣಿಗಳನ್ನು ಬಳಸಿ ಯುದ್ಧ ಮಾಡುವಾಗ ಇದು ಸಮಸ್ಯೆ ಆಗೋದು ಅಂತ. ಕುದುರೆ ಆನೆಗಳು ಮಾಡಿದಾಗ ಅವು ಎಲ್ಲೋ ಮರ್ಮಸ್ಥಾನಕ್ಕೆ ಏನೋ ಅಂತ ಆಗಿಬಿಟ್ರೆ ಅವರಿಗೆ ಪರ ವಿರೋಧ ಅನ್ನೋದು ಕಾಣಿಸ್ತಾ ಇರೋದಿಲ್ವಲ್ಲ. ಅವಕ್ಕೆಲ್ಲೋ ಗಾಯ ಆಯಿತು ಅಂದರೆ ಅವರು ಇಂಥ ಕೆಲಸಗಳನ್ನು ಕೆಲವು ಸಲ ಮಾಡಿಬಿಡ್ತವೆ. ಹಾಗಾಗಿ ಕೂಗ್ತಾರೆ ತಡೀರಿ, ಹಿಡಿದು ಯಾರೋ ಕೆಳಗಡೆ ಇರೋರೇ ತಡೆದು ನಿಲ್ಲಿಸ್ಬೇಕಲ್ಲ. ಇದೇ ಸಂದರ್ಭ ಅಂತ ಭೀಷ್ಮ ಪಾಂಡವ ಸೈನ್ಯ ಮೇಲೆ ದಾಳಿ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಧೃಷ್ಟದ್ಯುಮ್ನ ಆಗ ಧಾವಿಸಿ ಬರ್ತಾನೆ. ಪಾಂಡವರ ಸೈನ್ಯದೊಂದಿಗೆ ಭೀಷ್ಮನ ಮೇಲೆ ಧಾವಿಸಿ ಬರ್ತಾನೆ. ಇನ್ನೂ ಯುದ್ಧ ಮುಗಿದಿಲ್ಲ, ಇನ್ನೂ ಮಧ್ಯಾಹ್ನ ಆಗಿದೆ ಅಷ್ಟೇ. ಈ ಥರ ಯುದ್ಧ ನಡೀತಾ ಇದೆ. ಇವತ್ತಿನ್ನೂ ಇಷ್ಟೋ ತನಕನೂ ಏನೂ ಆಗಿಲ್ಲ. ಭಾಳ ಯೋಜಿತವಾಗಿ ಯುದ್ಧ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅಂದರೆ ಇವತ್ತಿನ ಯುದ್ಧದಲ್ಲಿ ನಾವು ಗಮನಿಸಿದ್ದೇನೆಂದರೆ ಪದೇ ದ್ವಂದ್ವ ಬದಲಾಗ್ತಾ ಹೋಯಿತು. ಆಮೇಲೆ ಅವ್ನು ದಾಳಿ ಮಾಡಿದ ಕೂಡಲೇ ಇವ್ರು ಹೋಗಿ ತಡೀತಾ ಇದ್ರು, ಇವರು ದಾಳಿ ಮಾಡಿದ ಕೂಡಲೇ ಅವ್ರು ಬಂದು ತಡೀತಾ ಇದ್ರು ಅನ್ನೋ ತರಹದ ಅಂಶ ಕಾಣಿಸುತ್ತೆ. ಅಂದರೆ ಬಹಳ ಕ್ರಿಯಾಶೀಲವಾಗಿ, ಬಹಳ ವೇಗವಾಗಿ ಅದನ್ನು ಬದಲಾಯಿಸ್ತಾ ಅಲ್ಲಲ್ಲೇ ಯೋಜನೆಗಳನ್ನು ಮಾಡ್ಕೊಳ್ತಾ ಮುನ್ನೋಗ್ತಾ ಇದ್ದಾರೆ ಅಂತ. ಯಾವಾಗ ಈ ಥರದ ಯುದ್ಧ ಆಗ್ತಾ ಹೋಗುತ್ತೋ ಅವತ್ತು ಪರಿಣಾಮ ಏನೂ ಆಗೋದೇ ಇಲ್ಲ. ಅಂದರೆ ಸಂಖ್ಯೆ ಸಾಯುತ್ತೆ ಸೈನಿಕರದ್ದು, ಮಹಾವೀರರುಗಳಿಗೆ ಏನೂ ಆಗೋದಿಲ್ಲ, ಅವ್ರು ಹಾಗೇ ಇರ್ತಾರೆ, ಯುದ್ಧ ಮುಂದುವರಿಯತ್ತೆ ಹಾಗೇನೆ. ಸೊ ನಮಗೆ ಏನೂ ಆಗಿಲ್ಲ ಅಂತ ಅನಿಸುತ್ತೆ. ಹೌದು. ಬಟ್ ಅಲ್ಲ ಸಾಕಷ್ಟು ಅಂದರೆ ನೀವು ಹೇಳ್ದಂಗೆ ಸೈನಿಕರು ಸುಮಾರು ಜನ ಸತ್ತಿರ್ತಾರೆ, ಪ್ರಾಣಿಗಳು ಸತ್ತಿರ್ತಾರೆ. ಆಮೇಲೆ ಆಯುಧಗಳು ತುಂಬ ನಷ್ಟ ಆಗಿರುತ್ತೆ. ಸಿಕ್ಕಾಪಟ್ಟೆ ಆಯುಧಗಳು ಬೇಕಲ್ಲ, ಹೋದ ಆಯುಧ ಹೋಗ್ಬಿಡುತ್ತಲ್ಲ, ಅಷ್ಟೊಂದು ಆಯುಧಗಳು ಹೋಗ್ಬಿಟ್ಟಿರ್ತವೆ. ಕಳೆದ ಸಂಚಿಕೆಯಲ್ಲಿ ಒಂದಷ್ಟು ಯುದ್ಧಗಳು, ದ್ವಂದ್ವ ಯುದ್ಧಗಳು ಎಲ್ಲ ನೋಡ್ತಾ ಇದ್ವಿ. ಬಟ್ ಯಾವುದು ಪ್ರಾಣಹಾನಿ ಅಂದರೆ ಮೇಜರ್ ಪ್ರಾಣಹಾನಿ ಆಗಿರಲಿಲ್ಲ ಸರ್. ದ್ವಂದ್ವ ಯುದ್ಧಗಳು ಮುಂದುವರಿಯುತ್ತೆ. ಒಂದು ಹಂತದಲ್ಲಿ ಭೀಷ್ಮನಿಗೂ ವಿರಾಟನಿಗೂ ದ್ವಂದ್ವ ಯುದ್ಧ ನಡೆಯುತ್ತೆ. ಇನ್ನೊಂದು ಕಡೆಗೆ ಅಶ್ವತ್ಥಾಮ ಮತ್ತು ಅರ್ಜುನ ಎದುರು ಬದರಾಗುತ್ತಾರೆ. ಅಶ್ವತ್ಥಾಮ ಮತ್ತು ಅರ್ಜುನ ಬಹಳ ಜೋರಾದ ಯುದ್ಧ ಅವರಿಬ್ಬರ ನಡೆಯುತ್ತೆ. ಅರ್ಜುನ ಒಂದು ಹಂತದಲ್ಲಿ ಅವನ ಬಾಣವನ್ನು ಬಿಲ್ಲನ್ನು ತುಂಡರಿಸ್ತಾನೆ. ಅವನು ಸಿಟ್ಟಾಗ್ತಾನೆ. ಇನ್ನೊಂದು ಧನಸ್ಸನ್ನು ತಗೊಂಡು ಅರ್ಜುನ ಕೃಷ್ಣ ಇಬ್ಬರ ಮೇಲೆ ಒಂದೇ ಸಲ ಬಾಣ ಬಿಡ್ತಾನೆ. ಅದೆಷ್ಟು ಅಂದರೆ ಅರ್ಜುನನಿಗೆ 90 ಬಾಣಗಳನ್ನು ಬಿಡ್ತಾನೆ ಅರ್ಜುನನ ಮೇಲೆ, ಕೃಷ್ಣನ ಮೇಲೆ 70 ಬಾಣಗಳನ್ನು ಬಿಡ್ತಾನೆ ಒಂದೇ ಸಲ. ಅಷ್ಟು ಬಾಣಗಳು ಚುಚ್ಚುವಂತೆ ಮಾಡ್ತಾನೆ ಅಂತ. ಅದು ಇಬ್ಬರಿಗೂ ಚುಚ್ಚಿ ನೋವುಂಟು ಮಾಡುತ್ತೆ. ಅರ್ಜುನ ಕುಪಿತನಾಗುತ್ತಾನೆ, ಜೋರಾಗಿ ಬುಸುಗುಟ್ಟುವ ಥರ ಬಿಸಿ ಉಸಿರು ಬಿಡ್ತಾನೆ. ಬಿಟ್ಟು ಗಾಂಡೀವವನ್ನು ಎತ್ಕೊಂಡು ಅವನ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. ಅರ್ಜುನನ ಬಾಣಗಳು ಅಶ್ವತ್ಥಾಮನ ಕವಚವನ್ನು ಸೀಳಿಕೊಂಡು ಅವನ ಒಳಗೆ ನುಗ್ಗತ್ತೆ. ಆದರೆ ಅಷ್ಟಾಗಿ ಗಾಯ ಆದರೂ ಕೂಡ ಅವನೇನೂ ಅದರಿಂದ ವಿಚಲಿತನಾಗದೆ ಯುದ್ಧ ಮುಂದುವರಿಸ್ತಾನೆ. ಆದರೆ ಯುದ್ಧ ಮುಂದುವರಿತಾ
ಜೋರಾಗಿ ಯುದ್ಧ ನಡೆಯುತ್ತೆ. ಅಶ್ವತ್ಥಾಮನನ್ನು ಭಾಳ ಮೆಚ್ಚುತ್ತಾರೆ ಸುತ್ತ ಇದ್ದವರು, ಕೃಷ್ಣಾರ್ಜುನರನ್ನು ಈ ಥರ ಮಾಡ್ತಾ ಇದ್ದಾನಲ್ಲ ಅಂತ. ಆದರೆ ಮುಂದುವರೆದ ಯುದ್ಧದಲ್ಲಿ ಅಶ್ವತ್ಥಾಮನಿಗೆ ಹಿಂದೇಟ ಆಗತ್ತೆ. ಅರ್ಜುನ ಗೆಲ್ತಾನೆ, ಅಶ್ವತ್ಥಾಮನನ್ನು ಯುದ್ಧದಿಂದ ಹಿಮ್ಮೆಟ್ಟುವಂತೆ ಮಾಡ್ತಾನೆ. ಹಾಗಂತ ಅವನು ಹಿಮ್ಮೆಟ್ಟಿರೋದಿಲ್ಲ, ಆದರೆ ಅರ್ಜುನನೇ ಅವನನ್ನು ಬಿಟ್ಟು ಹೊರಟು ಬಿಡ್ತಾನೆ. ಅಂದರೆ ಅರ್ಜುನ ಮನಸ್ಸು ಮಾಡಿದರೆ ಅಶ್ವತ್ಥಾಮನನ್ನು ಏನೂ ಮಾಡಬಹುದಾದ ಪರಿಸ್ಥಿತಿ ಇರುತ್ತೆ. ಅಂದರೆ ಅಶ್ವತ್ಥಾಮ ಯುದ್ಧ ನಿಲ್ಲಿಸಿ ಹಿಂದೆ ಓಡೋಗೋದಿಲ್ಲ, ಯುದ್ಧ ಮುಂದುವರಿಸ್ತಾನೆ ಇರ್ತಾನೆ, ಆದರೆ ಸೋಲ್ತಾ ಇರ್ತಾನೆ. ಈಗ ಅಶ್ವತ್ಥಾಮನ ಸಂಹಾರಕ್ಕೂ ಅರ್ಜುನ ಮುಂದುವರಿಬೋದು ಅಂತ ಇರುತ್ತೆ. ಆದರೆ ಅರ್ಜುನ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾನೆ ಆ ಹಂತದಲ್ಲಿ. ಮಮ ಆಚಾರ್ಯ ಸುತೋ ದ್ರೋಣಸ್ಯಾತಿ ಪ್ರಿಯಸ್ಸುತಃ ಅಂತ. ಅವನು ಒಂದು ಗುರುವಿನ ಮಗ ಅನ್ನೋದು ಒಂದು ಗೌರವದ ಕಾರಣ. ಎರಡನೇದು ನನ್ನ ಗುರುವಿಗೆ ಇವನ ಮೇಲೆ ಅತ್ಯಂತ ಪ್ರೀತಿ ಅಂತ. ಅದು ದ್ರೋಣಾಚಾರ್ಯರಿಗೆ ಅಶ್ವತ್ಥಾಮನ ಮೇಲೆ ಅಷ್ಟು ಪ್ರೀತಿ ಮಗನ ಮೇಲೆ. ಅಂದರೆ ಅದು ಮೋಹ ಅಂತ ಕರಿತೀವಲ್ಲ, ಧೃತರಾಷ್ಟ್ರನಿಗೆ ದುರ್ಯೋಧನನ ಮೇಲೆ ಇರೋದನ್ನು ನಾವು ಹೇಗೆ ಮೋಹ ಅಂತ ಕರಿತೀವೋ, ದ್ರೋಣಾಚಾರ್ಯರಿಗೂ ಅಶ್ವತ್ಥಾಮನ ಬಗ್ಗೆ ಅಂಥದ್ದೇ ಮೋಹ ಇದ್ದಿದ್ದು. ಅದೇ ಮೋಹದಿಂದಾಗಿಯೇ ಮುಂದೆ ದ್ರೋಣಾಚಾರ್ಯರ ಅವಸಾನ ಕೂಡ ಆಗತ್ತಲ್ಲ. ಹಾಗಾಗಿ ನನ್ನ ಗುರು ತನ್ನ ಮಗನನ್ನು ತುಂಬ ಪ್ರೀತಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಅವನನ್ನು ಹಾಗೆ ಬಿಟ್ಟು ಅವನ ಮೇಲೆ ಕರುಣೆ ತೋರಿ ಅವನು ಬೇರೆ ಕಡೆ ಹೊರಟೋಗ್ಬಿಡ್ತಾನೆ ಅರ್ಜುನ. ಇದು ಅರ್ಜುನ. ಈ ಕಾರುಣ್ಯ ಅನ್ನೋದು ತುಂಬಿಕೊಂಡೇ ಇದ್ದವನು ಅರ್ಜುನ. ಸೊ ಈಗ ಒಂದು ವಿಕೆಟ್ ಉರುಳ್ಬೋದಾಗಿತ್ತು ಹಂಗೆ ನೋಡಿದರೆ ಅಲ್ವಾ? ಅಂದರೆ ಅವನು ಚಿರಂಜೀವಿ ಅನ್ನೋದು ಇದೆ ಅಶ್ವತ್ಥಾಮ, ಆದರೆ ಯುದ್ಧ ಅಂತಂದಾಗ ಆ ಹಂತಕ್ಕೆ ಹೋಗಿತ್ತು ಅಂತ. ಅವನು ಚಿರಂಜೀವಿ ಹೆಂಗಾಗಿರ್ತಾನೆ ಆ್ಯಕ್ಚುಲಿ? ಅವನು ಚಿರಂಜೀವಿ ಹೇಗಾದ ಅನ್ನೋ ಕಥೆಗಳು ಸಿಗೋದಿಲ್ಲ ಮಹಾಭಾರತದಲ್ಲಿ. ಬಟ್ ಅವನು ಚಿರಂಜೀವಿಗಳಲ್ಲಿ ಒಬ್ಬ ಅಂತ ಆಗುತ್ತೆ. ಹೌದು. ಇನ್ನೊಂದು ಕಡೆಯಲ್ಲಿ ದುರ್ಯೋಧನ ಮತ್ತು ಭೀಮರ ಯುದ್ಧ ಜೋರಾಗಿ ನಡೀತಾ ಇರುತ್ತೆ. ಭಾಳ ಜೋರಾಗಿ ಯುದ್ಧ ಮಾಡ್ಕೊಳ್ತಾರೆ. ಅಂದರೆ ಇದು ಬಿಲ್ಲು ಬಾಣಗಳಿಂದ ಮಾಡ್ಕೊಳ್ತಾರೆ ಯುದ್ಧ, ಗದಾ ಯುದ್ಧ ಅಲ್ಲ, ಬಿಲ್ಲು ಬಾಣಗಳಿಂದ ಯುದ್ಧ ಮುಂದುವರಿತಾ ಇರುತ್ತೆ ಅವರದ್ದು. ದುರ್ಯೋಧನನ ತಮ್ಮಂದಿರ ಜೊತೆಗೆ ಇನ್ನೊಂದು ಕಡೆಯಲ್ಲಿ ಅಭಿಮನ್ಯು ಯುದ್ಧ ಮಾಡ್ತಾನೆ. ಚಿತ್ರಸೇನ, ಪುರುಮಿತ್ರ, ಸತ್ಯವ್ರತ ಇವರುಗಳ ಜೊತೆಗೆ ಅಭಿಮನ್ಯು ಬಹಳ ಭಯಂಕರವಾಗಿ ಯುದ್ಧ ಮಾಡುತ್ತಾನೆ. ಆ 3 ಜನರ ಜೊತೆಗೆ ನಡೆದ ಅಭಿಮನ್ಯುವಿನ ಯುದ್ಧದಲ್ಲಿ ಅಭಿಮನ್ಯುವಿನ ಕೈ ಮೇಲಾಗತ್ತೆ. ಅಭಿಮನ್ಯು ಅವರ 3 ಜನರನ್ನು ಸೋಲಿಸ್ತಾ ಇರೋದನ್ನು ನೋಡಿ ಮತ್ತೆ ಲಕ್ಷ್ಮಣ ಮುನ್ನುಗ್ಗಿ ಬರ್ತಾನೆ. ದುರ್ಯೋಧನ ತಮ್ಮ ಇನ್ನೊಬ್ಬ ಅಲ್ಲ, ಮಗ, ದುರ್ಯೋಧನನ ಮಗ. ಅವರಿಬ್ಬರ ಯುದ್ಧದಲ್ಲಿ ಜೋರಾಗಿ ಯುದ್ಧ ನಡೆಯುತ್ತೆ. ಲಕ್ಷ್ಮಣನ ಕುದುರೆಗಳು ಮತ್ತು ಸಾರಥಿ ಎಲ್ಲರನ್ನೂ ಅಭಿಮನ್ಯು ಸಂಹಾರ ಮಾಡ್ತಾನೆ. ಆಗ ಅವನು ಒಂದು ಶಕ್ತ್ಯಾಯುಧವನ್ನು ಪ್ರಯೋಗ ಮಾಡ್ತಾನೆ ಅಭಿಮನ್ಯುವಿನ ಮೇಲೆ ಲಕ್ಷ್ಮಣ. ಅದನ್ನು ಭೇದಿಸ್ತಾನೆ ಅಭಿಮನ್ಯು. ರಥವಿಹೀನನಾಗಿರ್ತಾನಲ್ಲ ಅವನು, ಅಂದರೆ ಸಾರಥಿ ಇಲ್ಲ, ಕುದುರೆ ಇಲ್ಲ ಅಂತ. ಕೃಪಾಚಾರ್ಯರು ನನ್ನ ರಥವನ್ನು ಹತ್ತಿಸ್ಕೊಳ್ತಾರೆ ಅವನನ್ನು. ಭೀಷ್ಮ ಮತ್ತು ಸಾತ್ಯಕಿ ಇಬ್ಬರು ಘೋರವಾಗಿ ಯುದ್ಧ ಮಾಡುತ್ತಾರೆ. ಅಂದರೆ ಪರಸ್ಪರ ಅಲ್ಲ, ಭೀಷ್ಮ ಪಾಂಡವ ಸೈನ್ಯವನ್ನು ಸಂಹಾರ ಮಾಡ್ತಾ ಮುನ್ನುಗ್ಗುತ್ತಾನೆ. ಇನ್ನೊಂದು ಕಡೆಯಲ್ಲಿ ಅದೇ ಕಾರ್ಯವನ್ನು ಸಾತ್ಯಕಿ ಮಾಡ್ತಾನೆ, ಕೌರವ ಸೈನ್ಯವನ್ನು ಸಂಹಾರ ಮಾಡ್ತಾ ಮುನ್ನುಗ್ಗುತ್ತಾನೆ. ಅಂದರೆ ಮಹಾವೀರರ ಜೊತೆಗೆ ಯುದ್ಧ ಅಲ್ಲ, ಮಹಾವೀರರನ್ನು ತಪ್ಪಿಸಿಕೊಂಡು ದೊಡ್ಡ ಸಂಖ್ಯೆಯಲ್ಲಿರ ಸೈನ್ಯಗಳನ್ನು ಸಂಹಾರ ಮಾಡಬೇಕಲ್ಲ, ಅದಕ್ಕೆ ಅವರಿಬ್ಬರು ಮುಂದಾಗ್ತಾರೆ ಪರಸ್ಪರ. ಸಾತ್ಯಕಿಯ ಈ ಪರಾಕ್ರಮವನ್ನು ನೋಡಿ ದುರ್ಯೋಧನ ಬಹಳ ದೊಡ್ಡ ಸೈನ್ಯವನ್ನು ಎದುರಿಸೋದಕ್ಕೆ ಸಾತ್ಯಕಿಯನ್ನು ಎದುರಿಸೋದಕ್ಕೆ ಕಳಿಸ್ಕೊಳ್ತಾನೆ. ಮತ್ತು ಅದರ ಮುಂಚೂಣಿಯಲ್ಲಿ ಭೂರಿಶ್ರವನನ್ನು ಕಳಿಸ್ತಾನೆ. ಸಾತ್ಯಕಿ ಮತ್ತು ಭೂರಿಶ್ರವರ ನಡುವೆ ಒಂದೊಂದು ಯುದ್ಧ ನಡೆಯುತ್ತೆ ಮುಂದೆ. ಸಾತ್ಯಕಿಯ ಮೇಲೆ ಭೂರಿಶ್ರವನ ದಾಳಿಯನ್ನು ನೋಡಿ, ಅಂದರೆ ಅವ್ರ ಜೊತೆ ದೊಡ್ಡ ಸೈನ್ಯ ಇರುತ್ತಲ್ಲ, ಇಲ್ಲಿ ಸಾತ್ಯಕಿ ಒಬ್ಬನೇ ಯುದ್ಧ ಮಾಡ್ತಾ ಇರ್ತಾನಲ್ಲ, ಆ ಸಾತ್ಯಕಿಯ 10 ಜನ ಮಕ್ಕಳು ಸಾತ್ಯಕಿಯ ಜೊತೆಗೆ ಯುದ್ಧ ಮಾಡೋದಕ್ಕೆ ಬರ್ತಾರೆ. ಸಾತ್ಯಕಿಯ 10 ಜನ ಮಕ್ಕಳು. ಇಲ್ಲಿವರೆಗೆ ಮಕ್ಕಳ ಪ್ರಸ್ತಾಪ ಇರಲಿಲ್ಲ, ಇಲ್ಲಿ ಪ್ರಸ್ತಾಪ ಬರುತ್ತೆ. ಅವರು ಸಾತ್ಯಕಿಯ ಜೊತೆಗೆ ಭೂರಿಶ್ರವನ ಜೊತೆಗಿನ ಯುದ್ಧಕ್ಕೆ ಬರ್ತಾರೆ. ಅವರು ಹೇಳ್ತಾರೆ, ಭೂರಿಶ್ರವಸ್ ಅಂದರೆ ಕುರುವಂಶೀಯನೇ, ಬಾಹ್ಲಿಕನ ಮೊಮ್ಮಗ. ಬಾಹ್ಲಿಕ ಸೋಮದತ್ತನ ಮಗ. ಭೂರಿಶ್ರವಸ್ ಮಹಾವೀರ. ಅವನಿಗೆ ಹೇಳ್ತಾರೆ, ನಮ್ಮ ಜೊತೆಗೆ ಯುದ್ಧ ಮಾಡು, ನೀ ನಮ್ಮನ್ನು ಗೆಲ್ಲು ಅಥವಾ ನಾನು ನಿನ್ನನ್ನು ಗೆಲ್ತೀವಿ, ಆ ಥರದ್ದೊಂದು ಯುದ್ಧ ಮಾಡೋಣ ಅಂತಂದರೆ ಇಬ್ಬರಲ್ಲಿ ಯಾರೋ ಒಬ್ಬರು ಸೋಲುವ ತನಕ ಯುದ್ಧ ಮಾಡೋಣ ಅಂತ ಆಮಂತ್ರಿಸ್ತಾರೆ. ಯಾರು ಹೇಳ್ತಾರೆ? ಸಾತ್ಯಕಿಯ ಮಕ್ಕಳು ಹೇಳ್ತಾರೆ. ಈ ಭೂರಿಶ್ರವಸ್ ಮತ್ತು ಈ 10 ಜನರ ಯುದ್ಧ ಬಹಳ ಘೋರವಾಗಿ ನಡೀತಾ ಹೋಗುತ್ತೆ, ಬಹಳ ಸುದೀರ್ಘವಾಗಿಯೂ ನಡೆಯುತ್ತೆ. 10 ಜನ ಮತ್ತು ಭೂರಿಶ್ರವಸ್ಸು ಜೋರಾಗಿ ಬಹಳ ಕಾಲ ಯುದ್ಧ ಮಾಡುತ್ತಾರೆ. ಆದರೆ ಆ ಯುದ್ಧದಲ್ಲಿ ಅತ್ಯಂತ ಹಳಬ ಅವನು ಭೂರಿಶ್ರವಸ್ಸು.
ಅನುಭವಿ, ಅವನ ಕೈ ಮೇಲಾಗತ್ತೆ, ಅವನು 10 ಜನರನ್ನು ಕೊಲ್ತಾನೆ. ಸಾತ್ಯಕಿ 10 ಜನ ಮಕ್ಕಳನ್ನು ಕೊಲ್ತಾನೆ. ಅಂದರೆ ಹೇಗೆ ಇದು ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನ ಸಂಹಾರ ಮಾಡ್ತಾ ಹೋಯ್ತು ಅನ್ನೋದಕ್ಕೆ ಸಾಕ್ಷಿ ಆಗತ್ತೆ. ಸಾತ್ಯಕಿಯ ಮಕ್ಕಳು ಅಂದರೆ ಇವರು ಉಪಪಾಂಡವರು, ಅಭಿಮನ್ಯು, ಈ ವಯಸ್ಸಿನ ಮಕ್ಕಳುಗಳು ಇವರು. ಇವರುಗಳ ಸಂಹಾರ ಆಗತ್ತೆ. ಸಾತ್ಯಕಿ ಅಂತಂದ್ರೆ ಅವನು ಯಾದವರ ವೀರ, ಕೃಷ್ಣನಿಗೆ ಅತ್ಯಂತ ಪ್ರೀತಿಯವನು. ಅವನು ಅರ್ಜುನನ ಶಿಷ್ಯ, ಅರ್ಜುನನ ಹತ್ರ ಯುದ್ಧ ವಿದ್ಯೆ ಕಲ್ತಿರ್ತಾನೆ. ಕೃಷ್ಣನ ನಾರಾಯಣಿ ಸೇನೆ ಆಚೆ ಹೋದರೂ ಕೂಡ ಅವನು ಈ ಕಡೆ ಬಂದಿರ್ತಾನೆ. ತನ್ನ ಮಕ್ಕಳು ಸತ್ತಿದ್ದನ್ನು ನೋಡಿ ಅವನು ಇವನ ಮೇಲೆ, ಭೂರಿಶ್ರವಸ್ಸನ ಮೇಲೆ ಏರಿ ಹೋಗ್ತಾನೆ ಯುದ್ಧಕ್ಕೆ. ಸಾತ್ಯಕಿ ಮತ್ತು ಭೂರಿಶ್ರವಸ್ಸರ ಯುದ್ಧ ನಡೆಯುತ್ತೆ. ಅವರಿಬ್ಬರ ಯುದ್ಧಕ್ಕೆ ಸಹಕರಿಸೋದಕ್ಕೆ ಭೀಮ ಮುನ್ನುಗ್ಗಿ ಬರ್ತಾನೆ, ಸಾತ್ಯಕಿಯ ಜೊತೆಗೆ ಬಂದು ನಿಲ್ತಾನೆ. ಪಾಂಡವರು ಭೀಷ್ಮನನ್ನು ಬಿಟ್ಟಿರೋದೇ ಇಲ್ಲ. ಪಾಂಡವರು ಅಂದರೆ ಉಳಿದವರು, ಯುಧಿಷ್ಠಿರ, ನಕುಲ, ಸಹದೇವ, ಇವರುಗಳಲ್ಲಿ ಯುದ್ಧ ಮಾಡ್ತಾನೆ ಇರ್ತಾರೆ. ಅರ್ಜುನ ಇನ್ನೊಂದು ಕಡೆ ಯುದ್ಧ ಮಾಡ್ತಾನೆ. ಇವತ್ತು ಅವನ ಯುದ್ಧದಲ್ಲಿ ಭಾಳ ಭಯಂಕರವಾಗಿ ಯುದ್ಧ ಮಾಡಿ 25,000 ಜನ ಮಹಾವೀರರನ್ನು ಕೊಂದ ಅಂತ ಬರುತ್ತೆ. 25,000 ನಿಜಘಾನ ಮಹಾರಥಾನ್ ಅಂತ, ಮಹಾರಥಿಗಳನ್ನು 25,000 ಜನಗಳನ್ನು ಕೊಲ್ತಾನೆ. 25,000 ಜನ ಸತ್ತ ಮೇಲೆ ಆ ಯುದ್ಧದಲ್ಲಿ ಮತ್ಸ್ಯರು ಮತ್ತು ಕೇಕಯ್ಯರು ಅರ್ಜುನನ ಜೊತೆಗೆ ನಿಂತು ಯುದ್ಧ ಮಾಡ್ತಾ ಇರ್ತಾರೆ. ಇಷ್ಟ ಆಗ್ತಾ ಇದ್ದ ಹಾಗೆ, ಅಂದರೆ ಅರ್ಜುನ 25,000 ಇವರನ್ನು ಕೊಲ್ತಾ ಇರುವಂತೆ ಸೂರ್ಯಾಸ್ತ ಆಗತ್ತೆ. ಸೂರ್ಯಾಸ್ತ ಆಗ್ತಾ ಇದ್ದ ಹಾಗೇನೆ ಅವತ್ತಿನ ಯುದ್ಧದ ಮುಕ್ತಾಯ ಆಗುತ್ತೆ. ಇವತ್ತು ಏನಂದರೆ 2 ಕಡೆಗೂ ಒಂದಿಷ್ಟು ಯಶಸ್ಸು ಸಿಕ್ಕಿದೆ. ಹಾಗಾಗಿ ಶಿಬಿರಕ್ಕೆ ಹೋದವರು ತಮ್ಮ ತಮ್ಮ ಯಶೋಗಾಥೆಗಳನ್ನು ಹೇಳಿಕೊಂಡರು ಅಂತ ವರ್ಣಿಸ್ತಾರೆ. ವಿಶೇಷವಾಗಿ ಸಾತ್ಯಕಿಯ ಮಕ್ಕಳನ್ನ ಕೊಂದು 10 ಜನ ಹೋಗಿದ್ದು, ಮಹಾವೀರರವರು ಹೋಗಿದ್ದು. ಆ ಕಡೆನಲ್ಲಿ 25,000 ಜನ ಹೋಗಿದ್ದು ಅನ್ನೋದು ಒಂದು ದೊಡ್ಡ ಪೆಟ್ಟು. ಸೊ ಅಲ್ಲಿಗೆ 5 ದಿನಗಳ ಯುದ್ಧ ಮುಕ್ತಾಯಗೊಂಡಿದೆ ಮತ್ತು ಸಾಕಷ್ಟು ಪ್ರಾಣಹಾನಿ ಸಂಭವಿಸಿದೆ, ಸಾಕಷ್ಟು ವೀರರು ತೀರ್ಕೊಂಡಿದ್ದಾರೆ. ಆದರೆ ಮೇಜರ್ ಪ್ಲೇಯರ್ಸ್ನ ಹೇಳ್ದಂಗೆ ಯಾರಿಗೂ ಕೂಡ ಅಂಥ ಹಾನಿಯಾಗಿಲ್ಲ. ಆದರೆ ಮಕ್ಕಳು ಸಾಯೋದು ಕೂಡ ಅಂದರೆ ಇಟ್ಸ್ ವೆರಿ ಟೆರಿಬಲ್ ಥಿಂಗ್. ತಂದೆ ಕಣ್ಣೆದುರುಗಡೆ. ಹೀಗಾಗಿ ಆ ಕಡೆ ಧೃತರಾಷ್ಟ್ರನ ಮಕ್ಕಳು ಸತ್ತೋಗಿದ್ದಾರೆ, 8 ಜನ ಮಕ್ಕಳು ಸತ್ತೋಗಿದ್ದಾರೆ. ಅಂದರೆ ದುರ್ಯೋಧನ ತಮ್ಮಂದ್ರೆ ಸತ್ತೋಗಿದ್ದಾರೆ. ಅದು ಆ್ಯಕ್ಚುಲಿ ದೊಡ್ಡ ಲಾಸ್ ಅವ್ರಿಗೆ. ಈ ಕಡೆ ಕೂಡ ಉತ್ತರ ಸತ್ತಿದ್ದಾನೆ ಮತ್ತು ಸಾತ್ಯಕಿಯ ಮಕ್ಕಳು ತೀರ್ಕೊಂಡಿದ್ದಾರೆ. ಆಮೇಲೆ ಸಾಕಷ್ಟು ಜನ ಮಹಾವೀರರು 2 ಕಡೆ ತೀರ್ಕೊಂಡಿದ್ದಾರೆ. ವಿಶೇಷವಾಗಿ ಕೌರವ ಪಾಳ್ಯದಲ್ಲಿ ಜಾಸ್ತಿ ಜನ ತೀರ್ಕೊಂಡಿದ್ದಾರೆ. ಸೊ ಹಾಗೆ 5 ದಿನದ ಯುದ್ಧ ಒಂದು ಸಾಕಷ್ಟು ಡೆವಲಪ್ಮೆಂಟ್ಗಳಂತೂ ಆಗಿದೆ. ಆಗಿದೆ, ಹೌದು, 5 ದಿನದಲ್ಲಾಗಿದೆ. ಸೊ ಪ್ರತಿದಿನದ ಯುದ್ಧವನ್ನು ಎದುರು ನೋಡೋಕ್ಕೆ ಕಾರಣಗಳು ಬೇಕಲ್ವಾ? ಆಮೇಲೆ ಪ್ರತಿದಿನ ಯುದ್ಧ ಮುಗಿದ್ಮೇಲೆ ಇವತ್ತಿನ ಯುದ್ಧ ಹೇಗಾಯಿತು ಅಂತ ಯೋಚನೆ ಮಾಡೋಕೆ ಒಂದಷ್ಟು ಡೆವಲಪ್ಮೆಂಟ್ಗಳು ಬೇಕಲ್ಲ, ಅದೆಲ್ಲವೂ ಕೂಡ ಆಗ್ತಾ ಇದೆ. ಎಲ್ಲವೂ ಆಗುತ್ತೆ. ಶಿಬಿರಕ್ಕೆ ಹೋದಾಗ ಶಿಬಿರದಲ್ಲಿ ಒಂದಿಷ್ಟು ಚಟುವಟಿಕೆ ಅಂತ ಇರುತ್ತೆ. ಒಂದು ಮೊದಲು ಒಂದಿಷ್ಟು ಚಿಕಿತ್ಸೆ ಮಾಡ್ಕೊಳ್ತಾರೆ, ಮೈಗೆಲ್ಲ ಚುಚ್ಕೊಂಡಿರುತ್ತೆ, ಎಲ್ಲ ಇರುತ್ತೆ, ಅದೆಲ್ಲ ಮಾಡ್ಕೊಳ್ಳೋದು. ಅದಾದ ಮೇಲೆ ಇವತ್ತೇನಾಯಿತು ಅಂತ ಒಂದಿಷ್ಟು ಮಾತುಕತೆ, ಸೋತ್ರೆ ಸೋಲಿನ ಪರಾಮರ್ಶೆ, ಗೆದ್ದರೆ ಒಂದು ಪರಸ್ಪರ ನಿನ್ನಿಂದಾಗ ಆಯಿತು ಅನ್ನೋ ಥರ ಒಂದು ಹುಮ್ಮಸ್ ತುಂಬೋ ಕೆಲಸಗಳು, ಮಾರನೇ ದಿನದ ಬಗ್ಗೆ ಒಂದಿಷ್ಟು ಚಿಂತನೆಗಳು, ಇದಿಷ್ಟು ಇದ್ದೇ ಇರುತ್ತೆ ಅಲ್ಲಿ. ಸ್ವಲ್ಪ ಇವರು ಸೂಪರ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಅನ್ನಿಸ್ತಾರಲ್ಲ ಸರ್ ಇವರೆಲ್ಲ? ಈಗ ಅಂದರೆ ಸ್ವಲ್ಪ ಉತ್ಪ್ರೇಕ್ಷೆ ಇರಬಹುದು, ನಂಬರ್ ಆಫ್ ಜನ, ನಂಬರ್ ಆಫ್ ಬಾಣ, ಬಟ್ ಬಾಣಗಳು ಚುಚ್ಕೊಂಡ್ರೂ ಕೂಡ ಅವ್ರಿಗೆ ಗಾಯಗಳಾಯಿತು ಅಂತ ಬಿಟ್ಟರೆ ಅವ್ರು ಮತ್ತೆ ನಾಳೆ ಯುದ್ಧಕ್ಕೆ ಬರ್ತಾರೆ. ಅಂದರೆ ಅವ್ರಿಗೆ ಅಂಥ ತೀವ್ರವಾದ ಗಾಯಗಳಾಗಲ್ಲ. ಅಲ್ಲ, ತೀವ್ರವಾದ ಗಾಯಗಳಾಗತ್ತೆ, ಪೆಟ್ಟಾಗತ್ತೆ. ವರ್ಣಿಸುವಾಗ ರಕ್ತಸಿಕ್ತವಾಗಿ ಮೈಯೆಲ್ಲ ಕೆಂಪಾಗಿ ಹೋಗಿತ್ತು ಅಂತಲೇ ಬರೀತಾರೆ, ರಕ್ತ ಸುರಿತಾ ಇತ್ತು ಅನ್ನೋ ಥರ ಆಯಿತು ಅಂತ. ಆದ್ರೂ ಯುದ್ಧ ಮುಂದುವರಿಯುತ್ತೆ ಅನ್ನೋ ಥರನೇ ಹೇಳ್ತಾರೆ. ಅಂದರೆ ಈ ಥರ ಗಾಯಗಳಾಗಿದ್ದು ಅನ್ನೋದು ಅವರನ್ನೇನೂ ಮಾಡೋದಿಲ್ಲ ಅನ್ನೋ ತರಹದ ವರ್ಣನೆ ಬರುತ್ತೆ. ಹಾಗಾಗಿ ನೀವು ಹೇಳಿದಾಗೆ ಒಂದು ತರಹದ ಅತಿಮಾನುಷವಾದ ವರ್ತನೆಗಳು ಅವರಲ್ಲಿ ಕಾಣಿಸುತ್ತೆ. ಅಂದರೆ ದೈಹಿಕವಾಗಿ ಕೂಡ ಅತಿಮಾನುಷವಾದ ವರ್ತನೆಗಳು ಕಾಣಿಸುತ್ತೆ ಮತ್ತು ಅವರ ಸ್ವಭಾವ ಕೂಡ ದೈವಿಕ. ಅಥವಾ ಆಮೇಲೆ ಅಲ್ಲಿ ಇನ್ನೊಂದೆಲ್ಲ ಉಲ್ಲೇಖ ಬರುತ್ತೆ, ಮುಂದೆ ಬರುತ್ತೆ, ಒಂದು ವಿಶಲ್ಯಕರಣಿ ಅಂತ ಒಂದು ಬರುತ್ತೆ. ಇದು ರಾಮಾಯಣದಲ್ಲೂ ಬಂದಿದೆ, ಇಲ್ಲೂ ಬರುತ್ತೆ. ಅದು ವಿಶಲ್ಯಕರಣಿ ಅಂತ ಒಂದು ಮದ್ದು, ಅದು ಒಂದು ಔಷಧ. ಅದೇನಂದರೆ ಗಾಯಕ್ಕೆ ಹಚ್ಕೊಂಡ್ಬಿಟ್ರೆ ಆ ಕೂಡಲೇ ಗಾಯ ಮಾಗಿ ನೋವೆಲ್ಲ ಹೋಗಿಬಿಡ್ತಿತ್ತು ಅಂತ ಉಲ್ಲೇಖ ಬರುತ್ತೆ. ಅಂತ ಔಷಧ ಇತ್ತು ಅವರಲ್ಲಿ ಅಂತ. ವಿಶಲ್ಯಕರಣಿ ಶಲ್ಯ ಅಂದರೆ ಚುಚ್ಚೋದು ಅಂತ ಅನ್ನೋ ಅರ್ಥದಲ್ಲಿ ಬಳಕೆ ಆಗಿರೋದು. ವಿಶಲ್ಯ ಅಂದರೆ ಆ ಚುಚ್ಚುವಿಕೆಯನ್ನ ಇಲ್ಲದಂತೆ ಮಾಡುತ್ತೆ ಅಂತ. ಹಾಗಾಗಿ ಬಾಣಗಳನ್ನೆಲ್ಲ ಚುಚ್ಚಿದ್ದನ್ನೆಲ್ಲ ಕಿತ್ಕೊಂಡು ಅಂತ ಔಷಧಗಳನ್ನು ಹಚ್ಕೊಳ್ತಾ ಇದ್ರು.
ಅದಿರ್ಲೇಬೇಕು ಅನ್ಸುತ್ತೆ ಬಹುಶಃ, ಇಲ್ಲಾಂದ್ರೆ ಅವ್ರು ಮರುದಿನ ಯುದ್ಧ ಹೆಂಗ್ ಮಾಡಕ್ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಸಣ್ಣದೇನೋ ಒಂದು ಗಾಯ ಆದ್ರೂ ಕೂಡ ನಮಗದು ಬಾಧಿಸ್ತಾನೆ ಇರುತ್ತೆ ಅಲ್ವಾ? ಅದರಿಂದ ನಮ್ಗೆ ವೈರಲ್ ಇನ್ಫೆಕ್ಷನ್ ಆಗುತ್ತೆ, ನಮಗೆ ಜ್ವರ ಬರುತ್ತೆ, ಏನೋ ಆಗುತ್ತೆ. ಆಮೇಲೆ ಮಾರೋ ದಿವಸ ಆ ಕೆಲಸ ಮಾಡೋದಕ್ಕಾಗೋದಿಲ್ಲ. ಈಗ ಉದಾಹರಣೆಗೆ ಮೊನ್ನೆ ಒಲಿಂಪಿಕ್ನಲ್ಲಿ ಒಂದು ಕೈಗೆ ಪೆಟ್ಟಾಗಿದ್ದಕ್ಕಾಗಿ ಒಬ್ಬಳು ಇದು ಮಾಡದೇ ಇರೋ ಹಾಗಾಯ್ತಲ್ಲ ಕುಸ್ತಿನಲ್ಲಿ, ಅವಳ ಕೈಗೆ ಪೆಟ್ಟು ಬಿದ್ದುಬಿಡ್ತು, ಯಾವುದೋ ಒಂದು ಬೆರಳಿಗೆ. ಅದರಿಂದಾಗ ಅವಳಿಗೆ ಮುಂದುವರ್ಸೋಕ್ಕಾಗಲಿಲ್ಲ ಅನ್ನೋ ಥರ ಆಗೋಯ್ತು ಅಂತ. ಇದಾಗಲೇಬೇಕಲ್ಲ ಅಂತ. ಈಗ ಯಾವುದೋ ಕೈಗೆ ಪೆಟ್ಟಾದರೆ ಹೀಗೆ ಬಿಲ್ಲು ಬಾಣಗಳನ್ನ ಹಿಡ್ಕೊಳ್ಳೋದು, ಇಲ್ಲೆಲ್ಲ ಪೆಟ್ಟಾಯಿತು ಅಂದರೆ ಗದೆ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡಲ್ಲ ಹೇಗೆ ಸಾಧ್ಯ? ಕಾಲಿಗೆಲ್ಲ ಪೆಟ್ಟಾಯಿತು ಅಂದ್ರೆ ನಿಂತ್ಕೊಳ್ಳೋದು ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ಆಮೇಲೆ ಅದು ಒಂದು ಎಫೆಕ್ಟ್ ಹೆಂಗೆ ಮಾಡುತ್ತೆ ಅಂತಂದ್ರೆ ನಿಮಗೆ ನೀವು ಬೇರೆ ಏನು ಕೆಲಸ ಮಾಡೋಕ್ಕೂ ಆಗಲ್ಲ. ಯು ವಾಂಟ್ ಟು ಟೇಕ್ ರೆಸ್ಟ್ ಅಷ್ಟೇ ಆಗುತ್ತೆ. ಸೊ ಇಲ್ಲಿ ಆ ಥರದ್ದು ಒಂದು ಅತಿಮಾನುಷ, ಒಂದು ದೈವಿಕ ಒಂದು ಏನೋ ಒಂದಿದೆ ಅಂತ ಅನ್ಸುತ್ತೆ. ಒಂದು ಎರಡನೇದು ಸರ್, ನನ್ನ ಬಹುಶಃ ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡಿದ್ದೀವಿ, ಇವ್ರ ಹೈಟ್ ಎಲ್ಲ ಜಾಸ್ತಿ ಇರ್ತಿತ್ತು ಅನ್ನೋದೊಂದು ಬಂದಿದೆಯಲ್ಲ. ಮಹಾಭಾರತದಲ್ಲಂತೂ ಅದು ಇದೆ ಅಂತ ನಾನು ರಾಮಾಯಣದಲ್ಲಿ ಇಲ್ಲೂ ಕೂಡ ಇವರು ಹೈಟ್ ಜಾಸ್ತಿ ತಂದು ಬರುತ್ತೆ. ಪ್ರತಿ ಯುಗದಿಂದ ಯುಗಕ್ಕೆ ಇದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಈಗ ನಾವು ಕಲಿಯುಗದಲ್ಲಿ ಇದೀವಲ್ಲ, ನಮಗಿಂತ ಅವರ ಆಕೃತಿ ಹೆಚ್ಚೆ, ದೊಡ್ಡದೇನೆ, ಎತ್ತರ ದಪ್ಪ ಎಲ್ಲ ದೊಡ್ಡದೇನೆ. ದ್ವಾಪರದವ್ರಿಗಿಂತ ಕೃತದವ್ರದ್ದು ದೊಡ್ಡದು ಅಂತ ಹಾಗೆ ಇರೋದು. ಹೌದಾ? ಅವ್ರಿಗಿಂತ ಅಲ್ಲ, ತ್ರೇತೆಯವ್ರದ್ದು ದೊಡ್ಡದು, ತ್ರೇತೆಗಿಂತ ಕೃತದವ್ರದ್ದು ಹೆಚ್ಚು ಅಂತ. ಆಯುಷ್ಯ ಕೂಡ ಹಾಗೆ ಅಂತ ಕಡಿಮೆ ಆಗ್ತಾ ಬರುತ್ತೆ ಅಂತ, ಯುಗದಿಂದ ಯುಗಕ್ಕೆ ಆಯುಷ್ಯಗಳು ಕಡಿಮೆ ಆಗ್ತಾ ಬರುತ್ತೆ ಅಂತಲೇ ವರ್ಣನೆ ಇರುವಂಥದ್ದು. ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಈ ವಿಶಲ್ಯಕರಣಿ ಬಗ್ಗೆ ಯಾರಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ನೋಡಿ. ಅಂದರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಸಂಜೀವಿನಿ ಅದರದ್ದೊಂದು ಮೂಲಿಕೆ ಬಗ್ಗೆ ನಮ್ಮ KN ಗಣೇಶಯ್ಯನವರು ಬರೆದಿದ್ದಾರೆ. ಅದ್ರ ಬಗ್ಗೆ ಅದು ನಿಜವಾಗ್ಲೂ ಒಂದು ಇರುವಂಥದ್ದು. ಅದ್ರ ಬಗ್ಗೆ ನಾನು ಓದಿರೋ ನೆನಪಿದೆ. ವಿಶಲ್ಯಕರಣಿ ಬಗ್ಗೆ ಯಾರಾದರೂ ರಿಸರ್ಚ್ ಮಾಡಿದಾರ, ಅದು ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಯಾರಿಗಾರು ಗೊತ್ತಿದ್ದವ್ರು ಹೇಳ್ಬೋದು. ಎರಡನೇದು, ಈಗ ನೀವು ಕೃತಯುಗ, ಈಗ ನಾವು ಕಲಿಯುಗನೇ ನೋಡಿಕೊಂಡ್ರೆ, ಈಗ ಸುಮ್ಮನೆ ನಮ್ಮ ಜನ್ರೇಷನ್ ನೋಡಿಕೊಂಡ್ರೆ, ನಮ್ಮ ತಂದೆ ತಾಯಿಗಳೆಲ್ಲ ಕೂಡ ನಮ್ಗಿಂತ ಹೈಟ್ ಕಡಿಮೆ ಇದೆ. ನಾನು ಅಬ್ಸರ್ವ್ ಮಾಡ್ದಂಗೆ ನಮ್ಮ ಇಡೀ ಜನ್ರೇಷನಲ್ಲಿ ನೋಡಿದರೆ, ಈಗ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ಅವ್ರ ತಂದೆ ತಾಯಿಗಳಿಗಿಂತ ನಾವೆಲ್ಲ ಎತ್ತರ ಇದ್ದೀವಿ, ನಮಗಿಂತ ನಮ್ಮ ಮಕ್ಕಳು ಎತ್ತರ ಇದ್ದಾರೆ. ಅಂದರೆ ಬಹುಶಃ ಈ ಇದ್ರದ್ದು ಈ ಏನು ಹೇಳಿ, ನಮ್ಮ 200 ವರ್ಷಗಳ 300 ವರ್ಷಗಳ ಮುಘಲ ಆಡಳಿತ, ಆಮೇಲೆ ಬ್ರಿಟಿಷರ ಆಡಳಿತ ಎಲ್ಲ ನಮ್ಮ ಸಂಪತ್ತನ್ನು ಸೂರೆಗೊಂಡು ಬಡತನಕ್ಕೆ ಹೋಗಿದ್ವಿ ನಮ್ಮ ಇಡೀ ಜನರೇಷನ್. ಹೀಗಾಗಿ ಊಟಕ್ಕೆ ನಿಜವಲ್ಲ ಪೌಷ್ಟಿಕಾಹಾರ ಸಿಕ್ಕಿದ್ದೇ ಇಲ್ಲ. ಹೀಗಾಗಿ ನಮ್ಮ ತಂದೆ ಮತ್ತು ಅವ್ರ ತಂದೆ ಜನರೇಷನ್ ತುಂಬ ಕಷ್ಟದಲ್ಲಿ ಜೀವನ ಮಾಡಿದ್ದಾರೆ. ನಮಗೆ ಊಟಕ್ಕೇನು ತೊಂದರೆ ಇಲ್ಲ. ನಮ್ಮ ಮಕ್ಕಳಿಗೆ ಊಟದ ಜೊತೆಗೆ ಪೌಷ್ಟಿಕಾಹಾರ ಕೂಡ ಸಿಗ್ತಾ ಇದೆ. ಹೀಗಾಗಿ ಅವ್ರ ಹೈಟ್ ಜಾಸ್ತಿ ಆಗ್ತಾ ಇದೆ. ಈಗ 6 ಅನ್ನೋದು ನಾರ್ಮಲ್ ಆಗಿದೆ. ನನ್ನ ಮಗ ಅಂತಲ್ಲ, ನನ್ನ ಎಲ್ಲ ಫ್ರೆಂಡ್ಸ್ ಮಕ್ಕಳು ನೋಡಿದರೆ ಎಲ್ಲರೂ ತಮ್ಮ ತಂದೆಗಿನ ಹೈಟ್ ಜಾಸ್ತಿ ಇದ್ದಾರೆ. 6'1", 6'2" ನಾರ್ಮಲ್ ಆಗಿದೆ. ನಮ್ಮ ಟೈಮಲ್ಲಿ 5'7", 5'8", 5'9" ಇದೇ ಇತ್ತು. ಅದಕ್ಕಿಂತ ಮುಂಚೆ 5'2", 5'3" ಈ ಥರ ಇತ್ತು. ಅಂದರೆ ಇದು ಬೇರೆ. ಬಟ್ ಇಡೀ ಒಂದು ಯುಗ ಬದಲಾದ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಹೈಟು ಹೆಚ್ಚು ಕಡಿಮೆ ಆಗೋದಿದೆಯಲ್ಲ, ಅದು ಸ್ವಲ್ಪ ಆಶ್ಚರ್ಯ ತರುವಂಥದ್ದು. ಬಟ್ ಎನಿವೆ, ಸೊ ದಟ್ ಈಸ್ ದ ಹಿಸ್ಟ್ರಿ. ಸೊ ಈ ಬಗ್ಗೆ ಇನ್ನಷ್ಟು ಚರ್ಚೆಗಳಾಗಲಿ, ಸಂಶೋಧನೆಗಳಾಗಲಿ, ಅಥವಾ ಸಂಶೋಧನೆಗಳಾಗಿದ್ದರೆ ಅದ್ರ ಬಗ್ಗೆ ಮಾಹಿತಿ ಸಿಗಲಿ ಅಂತ ಹೇಳ್ತಾ ಈ ಎಲ್ಲ ವಿಚಾರಗಳು ನಮಗೆ ಹೇಳ್ತಿರುವಂಥ ಸಂಪತ್ ಸರ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಸರ್, ಥ್ಯಾಂಕ್ ಯು ವೆರಿ ಮಚ್. 5ನೇ ದಿನದ ಯುದ್ಧವನ್ನು ಇಲ್ಲಿ ಮುಗಿಸಿದ್ದೀವಿ. 6ನೇ ದಿನದ ಯುದ್ಧಕ್ಕೆ ಪದಾರ್ಪಣೆ ಮಾಡೋ ಮುಂಚೆ ನಿಮಗೆ ರಿಕ್ವೆಸ್ಟು, ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನಾನು ಈಗಾಗಲೇ ಹೇಳಿರುವ ಹಾಗೆ ನಾವು ಪ್ರಶ್ನೋತ್ತರ ಸರಣಿಯನ್ನು ಕೂಡ ಮಾಡ್ತೀವಿ. ನಿಮ್ಮೆಲ್ಲ ಪ್ರಶ್ನೆಗಳು, ನಿಮ್ಮೆಲ್ಲ ಅನುಮಾನಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸರ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಗುರೂಜಿರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕೋರ್ಟ್ ಕೇಸ್, ಆಸ್ತಿ ವಿಚಾರ, ಆರೋಗ್ಯ, ಸಂತಾನ, ಮದುವೆ, ಸತಿಪತಿ ಕಲಹ, ವಿಚ್ಛೇದನ ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ಮ ಗುರೂಜಿ.